ಜಪಾನಲ್ಲೂ ಕೂಡ ದೇವ್ರಿಗೆ ಹರಕೆ ಕಟ್ಕೊಂಡು ಈ ನರಿ ದೇವಸ್ಥಾನಕ್ಕೆ 10,000ಕ್ಕಿಂತ ಹೆಚ್ಚು ಟೋರಿ ಗೇಟ್ ಗಳನ್ನ ಜಪಾನಿನ ದೊಡ್ಡ ದೊಡ್ಡ ಶ್ರೀಮಂತರು ಕೊಡುಗೆ ಕೊಟ್ಟಿದ್ದಾರೆ ಅಂತಂದ್ರೆ ನಂಬ್ತೀರಾ? ಹೌದು, ಜಪಾನ್ಗೆ ನಾನು ರೀಸೆಂಟ್ ಆಗಿ ಹೋಗಿದ್ದಾಗ ಅಲ್ಲೊಂದು ಪುಟಾಣಿ ಬೀದಿ ರಸ್ತೆನಲ್ಲಿ ಒಳ್ಳೆ ನಮ್ಮೂರಲ್ಲಿ ನ್ಯಾಷನಲ್ ಹೈವೇನಲ್ಲಿ ಕೇರ್ ತಗೊಂಡು ರೋಡ್ ರಿಪೇರಿ ಮಾಡೋ ತರ ಮಾಡ್ತಾ ಇದ್ದಿದ್ದನ್ನ ನೋಡ್ಕೊಂಡು ಅಲ್ಲಿಂದ ಸೀದಾ ಕ್ಯೋಟೋ ನಗರದಲ್ಲಿ ಇರ್ತಕ್ಕಂತ ಈ 10,000ಕ್ಕೂ ಹೆಚ್ಚು ಟೋರಿ ಗೇಟ್ ಗಳಿರೋ ಈ ಇನಾರಿ ದೇವಸ್ಥಾನ ನೋಡಕ್ ಬರೋ ದಾರಿನಲ್ಲಿ ಇಲ್ಲಿ ಜನ ರೈಲ್ವೆ ಗೇಟ್ ನ ಸಿಗ್ನಲ್ ಗಳನ್ನ ಕ್ರಾಸ್ ಮಾಡೋದನ್ನ ನೋಡಿ ತಲೆ ಕೆಟ್ಟೋಯ್ತು. ಸ್ಕೂಲ್ ಮಕ್ಕಳಿಂದ ಹಿಡಿದು ಸಾಮಾನ್ಯ ಜನದವರೆಗೆ ಒಳ್ಳೆ ಸ್ವಾತಂತ್ರ್ಯ ದಿನಾಚರಣೆಗೆ ಮಾರ್ಚ್ ಪಾಸ್ಟ್ ಮಾಡೋ ಆರ್ಮಿಗಳ ತರ ಲೈನ್ ಮೇಂಟೈನ್ ಮಾಡ್ತಾ ಕ್ಯೂ ನಲ್ಲಿ ಹೋಗ್ತಾ ಇದ್ರು. ಅದನ್ನ ನೋಡಿ ಇಲ್ಲಿರೋ ಜನಕ್ಕೆ ಇಷ್ಟಪ್ಪ ಸಿವಿಕ್ ಸೆನ್ಸ್ ಇದೆ ಅನ್ಕೊಂಡ್ ಮುಂದೆ ಹೋಗ್ತಾ ಇದ್ದಂಗೆ ಅದ್ಯಾವುದೋ ಒಂದು ರಿಮೋಟ್ ಪ್ಲೇಸ್ ಅಲ್ಲಿ ಇರ್ತಕ್ಕಂತ ಒಂದು ಹಳ್ಳಿಲೂ ಕೂಡ ವೆಂಡಿಂಗ್ ಮಿಷಿನ್ ಗಳು ಇದೆ. ಬದುಕಕ್ ಏನೂ ತೊಂದ್ರೆ ಇಲ್ಲ, ಏನಾದ್ರೂ ತಿನ್ನಕ್ ಸಿಗುತ್ತೆ ಅನ್ನೋ ಧೈರ್ಯ ಇಲ್ಲಿ ಸಿಗುತ್ತೆ. ಜಪಾನ್ ಅಲ್ಲಿ ಈ ತರದ ಎಲ್ಲಾ ಎಕ್ಸ್ಪೀರಿಯನ್ಸ್ ಗಳನ್ನ ನಾನ್ ಮಾಡಿದೆ. ನೀವು ಕೂಡ ಈ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತಂದ್ರೆ ವಿಡಿಯೋ ತುಂಬಾ ಲೆಂತ್ ಆಗಿದೆ, ಆದ್ರೆ ಡೀಟೇಲ್ಡ್ ಆಗಿದೆ. 1 hour ಫ್ರೀ ಮಾಡ್ಕೊಳ್ಳಿ. ಜಪಾನಿನ ಕ್ಯೋಟೋ ಸಿಟಿಯನ್ನ ನೋಡ್ಕೊಂಡ್ ಬರೋಣ. This series is proudly sponsored by Giant Travelers, ನಿಮ್ಮ ವಾರಾಂತ್ಯದ ಅತ್ಯುತ್ತಮ ಟ್ರೆಕ್ಕಿಂಗ್ ಪಾರ್ಟ್ನರ್. ನಮಸ್ಕಾರ KKF, ಎಲ್ಲ ಹೆಂಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಟೈಮ್ ಎಕ್ಸಾಕ್ಟ್ ಆಗಿ ಇವಾಗ 9:46 ಆಗಿದೆ. ಇರಿ, ಆಂಬುಲೆನ್ಸ್ ಹೋಗ್ತಾ ಇದೆ. ಓಕೆ, ಇವತ್ತು ನಾನು ಇರ್ತಕ್ಕಂಥ ಜಾಗ ಯಾವುದು ಅಂತಂದ್ರೆ ಜಪಾನಿನ ಕ್ಯೋಟೋ ನಗರ. ನಿಮ್ಮೆಲ್ಲರಿಗೂ ಕೂಡ ಜಪಾನ್ ಸೀರೀಸ್ನ ಈ ಕ್ಯೋಟೋ ನಗರದ ವ್ಲಾಗ್ಗೆ ಸ್ವಾಗತನ ಹೇಳ್ಕೊಳ್ತಾ ಒಂದು ಇಂಟ್ರೆಸ್ಟಿಂಗ್ ಕಥೆನ ನಿಮ್ಮ ಜೊತೆ ಹಂಚ್ಕೋಬೇಕು ಈ ಸಿಟಿ ಬಗ್ಗೆ ಅಂತ ಅನ್ಕೊಂಡಿದ್ದೀನಿ. ಸೊ ಅದೇನು ಅಂತಂದ್ರೆ World War II ನಲ್ಲಿ ಅಮೆರಿಕಾ ನಾಗಸಾಕಿ ಮತ್ತೆ ಹಿರೋಶಿಮಾಗಳ ಮೇಲೆ ಬಾಂಬ್ ಹಾಕಬೇಕು ಅಂತ ಡಿಸೈಡ್ ಮಾಡ್ತಾ ಗೊತ್ತಾ, ಆ ಟೈಮಲ್ಲಿ ಆ ಬಾಂಬ್ ಹಾಕೋ ಜಾಗ ಈ ಕ್ಯೋಟೋ ಕೂಡ ಇತ್ತು. ಆದರೆ ಆವತ್ತಿನ ಅಮೆರಿಕದ ಸೆಕ್ರೆಟರಿ ಆದಂತ ಹೆನ್ರಿ ಸ್ಟಿಮ್ಸನ್ ಅನ್ನೋ ಒಬ್ಬ ವ್ಯಕ್ತಿ ಆ ಲಿಸ್ಟಿಂದ ಈ ಊರನ್ನ ತೆಗ್ದಾಕ್ತಾರಂತೆ. ಯಾಕೆ ಅಂತಂದ್ರೆ ಈ ಊರಲ್ಲಿ ಇರ್ತಕ್ಕಂಥ ಹಿಸ್ಟ್ರಿ, ಇಲ್ಲಿರ್ತಕ್ಕಂಥ ದೇವಸ್ಥಾನ, ನೀವು ಇಲ್ಲಿ ಪ್ರತಿ ಗಲ್ಲಿಗೂ ಹೋಗಿ ನಿಮ್ಗೆ ಹಿಸ್ಟ್ರಿ ಖಂಡಿತ ಸಿಕ್ಕೇ ಸಿಗುತ್ತೆ. ಅದೊಂದೇ ಒಂದು ಕಾರಣಕ್ಕೋಸ್ಕರ ಈ ಊರ ಮೇಲೆ ನಾವು ಬಾಂಬ್ ಹಾಕೋದು ಬೇಡ ಅಂತ ಹೇಳಿ ಡಿಸೈಡ್ ಮಾಡ್ತಾರಂತೆ. ಆಮೇಲೆ ಹಿರೋಶಿಮಾ ಮತ್ತು ನಾಗಸಾಕಿ 2 ಕಡೆ ಬಾಂಬ್ ಹಾಕ್ತಾರೆ. ಸೊ ನೋಡಿ, ಜಪಾನ್ನ ಈ ಹಿಸ್ಟ್ರಿನ ನೀವು ಓದ್ತಾ ಹೋದರೆ ಒಂದು ಕಡೆ ಆಶ್ಚರ್ಯ ಆಗುತ್ತೆ. ಹೆಂಗುರು ಇವ್ರು ಇಷ್ಟೆಲ್ಲ ನ್ಯಾಚುರಲ್ ಡಿಸಾಸ್ಟರ್ ಆದ್ರೂ ಕೂಡ ಪ್ರಪಂಚದ ಮೊದಲ ಬಾರಿಗೆ ಅಟಾಮಿಕ್ ಬಾಂಬ್ ಹಾಕ್ಸ್ಕೊಂಡಿರ್ತಕ್ಕಂಥ ದೇಶ. ಆದರೂ ನಿಮ್ಗೆ ಆ ಥರದ್ದು ಕುರುಹುಗಳೇ ಸಿಗಲ್ಲ, ಅಷ್ಟು ಲೆವೆಲ್ಗೆ ಡೆವಲಪ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಈ ಥರ ಇರ್ತಕ್ಕಂಥ ಈ ಒಂದು ಜಪಾನಿನ ಪ್ರತಿ ಸಿಟಿನೂ ನೋಡಬೇಕಾದ್ರೆ ನಿಮ್ಗೆ ಆಶ್ಚರ್ಯ ಅಂತ ಖಂಡಿತ ಅನಿಸುತ್ತೆ. ಅದರಲ್ಲೂ ಕೂಡ ಈ ಕ್ಯೋಟೋ ನಗರ ಇದೆಯಲ್ಲ, ಇದಂತೂ ಸಿಕ್ಕಾಪಟ್ಟೆ ಹಿಸ್ಟ್ರಿ ಇದೆ. ನಾವಿವತ್ತು ಈ ಕ್ಯೋಟೋ ನಗರದಲ್ಲಿ ಏನೇನು ಜಾಗಗಳು ಸಿಗುತ್ತೆ, ಏನು ಎತ್ತ ಅನ್ನೋದನ್ನು ಕಂಪ್ಲೀಟಾಗಿ ತಿರ್ಗಾಡ್ಕೊಂಡು ಬರೋಂಥ ಪ್ರಯತ್ನನ ಮಾಡೋಣ. ನೋಡಿ, ಎಲ್ಲ ಇವಾಗ ಅಂಗಡಿಗಳನ್ನೆಲ್ಲ ಓಪನ್ ಮಾಡ್ತಾ ಇದ್ದಾರೆ. ನೀವು ಇಲ್ಲಿ ನೋಡ್ತಾ ಇದ್ರಲ್ಲ, ಈ ಒಂದು ಊರಲ್ಲಿ ದೊಡ್ಡ ಬಿಲ್ಡಿಂಗ್ಗಳು ಕಾಣಿಸೋದೇ ಇಲ್ಲ. ಅಂತಂದರೆ ಏನು ನಾವು ಸ್ಕೈಸ್ಕೇಪರ್ಸ್ ಅಂತ ಕರಿತೀವಲ್ಲ, ಹೈಟಾಗಿರ್ತಕ್ಕಂಥ ಗಗನಚುಂಬಿ ಕಟ್ಟಡಗಳು, ಅದನ್ನು ಇಲ್ಲಿ ಕಟ್ಟೋ ಹಂಗಿಲ್ಲ. ಯಾಕೆ ಅಂತಂದರೆ ಸರ್ಕಾರದ ರೂಲ್ಸ್ ಅದು. ಸೊ ಈ ಊರು ಐತಿಹಾಸಿಕ ಪ್ರಸಿದ್ಧ ಆಗಿರೋದ್ರಿಂದ ಈ ಊರಲ್ಲಿ ಯಾವುದೇ ರೀತಿ ದೊಡ್ಡ ಕಟ್ಟಡಗಳು ಕಟ್ಟಿದ್ರೆ ಈ ಹಳೆ ದೇವಸ್ಥಾನದ ಸುಂದರ ಮತ್ತು ಅದರ ವೈಶಿಷ್ಟ್ಯತೆಗಳು ಹಾಳಾಗುತ್ತೆ. ಹಾಗಾಗಿ ಅದು ಬೇಡ ಅಂತೇಳಿ ಇವ್ರು ಡಿಸೈಡ್ ಮಾಡಿದ್ದಾರೆ. ಸೊ ಬೆಳಗ್ಗೆ ಫುಲ್ ಆ್ಯಕ್ಟಿವ್ ಆಗಿಬಿಟ್ಟಿದೆ ಆಲ್ರೆಡಿ. ಸೊ ಇಷ್ಟು ಆ್ಯಕ್ಟಿವ್ ಆಗಿರೋದೇ ದೊಡ್ಡ ವಿಚಾರ ಅಂದ್ಕೊಡಿ ಈ ಸಿಟಿ. ಯಾಕೆ ಅಂತಂದರೆ ಟೋಟಲ್ಲು 827 ಚದರ ಕಿಲೋಮೀಟ್ರ್ ವಿಸ್ತೀರ್ಣ ಹೊಂದಿರ್ತಕ್ಕಂಥ ಈ ಕ್ಯೋಟೋ ನಗರ ಹೆಚ್ಚು ಕಡಿಮೆ 15 ಲಕ್ಷ ಜನಸಂಖ್ಯೆ ಹೊಂದಿದೆ ಅಷ್ಟೇ. 15 ಲಕ್ಷ ಅಂತಂದರೆ ನಮ್ಮೂರು ಲೆಕ್ಕಕ್ಕೆ ತಗೊಂಡ್ರೆ ಅದು ತೀರಾ ಕಡಿಮೆ ಹೇಳಬೇಕು ಅಂತಂದರೆ. ಬಟ್ ಈ ಸಿಟಿಗೆ ಇಲ್ಲಿ ಜನಸಂಖ್ಯೆ ಇಷ್ಟೇನೆ ಇರುತ್ತೆ. ಇಂಡಿಯನ್ ಆಗಿ ನನಗೆ ಬಂದಾಗ ಇಲ್ಲಿ ಖುಷಿ ಏನು ಅಂತಂದರೆ ನೋಡಿ, ಪ್ರತಿ ಗಲ್ಲಿಗಳಲ್ಲೂ ಕೂಡ ಇಂಡಿಯನ್ ರೆಸ್ಟೋರೆಂಟ್ಗಳಿರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸೌತ್ ಇಂಡಿಯನ್ ರೆಸ್ಟೋರೆಂಟ್ ಭವಾನಿ ಅಂತ ಇದೆ. ನೋಡೋಣ ಏನಿದೆ ತಿಂಡಿ, ವಿಚಾರಿಸೋಣ ಅಲ್ವಾ. ಹಂಗೆ ಏನಾದ್ರು ಇದ್ದರೆ ಏನಾದ್ರು ತಿನ್ಕೊಂಡು ಹೋಗೋಣ. हेलो 12 बजे अभी नहीं है. अब क्या मिलेगा? हमारा साउथ इंडियन है सर. साउथ इंडियन इडली मिलेगा? ठीक है, 12 बजे. अभी नहीं होगा? अभी नहीं होगा सर. इडली अभी हमारा तैयारी चालू है. ओ, अभी चालू हो रहा है. ठीक है, धन्यवाद. आप कहाँ से? उत्तराखंड से. आप भैया? पूना से. हाँ, पूना से. ठीक है, मैं बेंगलोर से. ठीक है, धन्यवाद. धन्यवाद. यस. ಸೊ ಅವರು 11 ಗಂಟೆಗೆ ಓಪನ್ ಮಾಡೋದಂತೆ, ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ಬಟ್ ನೋಡಿ, ಸಾಗತಾಗಿದೆ. ಎಷ್ಟು ಚೆನ್ನಾಗಿ ನಮ್ಮ ಇಂಡಿಯನ್ ಫ್ಲಾಗ್ ಹಾಕ್ಬಿಟ್ಟು ಗಣಪತಿ ಪೂಜೆ ಮಾಡಿ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಇಲ್ಲಿ ನಮ್ಮ ಕೇದಾರ್ನಾಥ್ದು ನೋಡಿ ಪ್ಲೇ ಆಗ್ತಾ ಇದೆ ಸಾಂಗ್. ಬಟ್ ಆ ಕಡೆ ಈ ಕಡೆ ಎಣ್ಣೆ ಇದೆ, ಏನೂ ಮಾಡೋಕ್ಕಾಗಲ್ಲ. ಎಣ್ಣೆ ಇಲ್ಲಿನ ಕಲ್ಚರು. ಸೊ ಹಂಗಾಗಿ ಅದಕ್ಕೂ ರೆಸ್ಪೆಕ್ಟ್ ಕೊಡಲೇಬೇಕಾಗುತ್ತೆ.
ಇಡ್ಲಿ ನೋಡ್ತಾ ಇದ್ರೆ ಇಡ್ಲಿ ಮತ್ತು ಚಟ್ನಿ 1100 ರೂಪಾಯಿ, ಅಂದರೆ 600 ರೂಪಾಯಿ ಇಡ್ಲಿಗೆ ನಮ್ಮ ದುಡ್ಡಲ್ಲಿ. ಕರಿ ಮತ್ತು ವೆಜಿಟೇಬಲ್ ರೈಸು 1490, ಆರಾಮಾಗಿ ಕೊಡ್ಬೋದು, ಏನು ತೊಂದರೆ ಇಲ್ಲ, ಪೀಸಾಗಿ ತಿನ್ಕೊಂಡು ಹೋಗ್ಬೋದು. ಸಿ ನೋಡೋಣ ಏನಾಗುತ್ತೆ ಅಂತ. ಇಲ್ಲಿ ನೋಡಿ 7-Elevenನಲ್ಲಿ ಏನೇನೋ ಕೂಲ್ ಥಿಂಗ್ಸ್ಗಳು ನೋಡಿದೆ, ನನಗೆ ಹೆವಿ ಇಷ್ಟ ಆಯಿತು ನೋಡಿ. ನಮ್ಮ ಪಿನ್ ಬರುತ್ತಲ್ಲ, ಬಟ್ಟೆ ಪಿನ್ನು ಅದಿದೆ. ಸೊ ಅದಕ್ಕೆ 155 ರೂಪಾಯಿ, ಅಂದರೆ ಹೆಚ್ಚು ಕಡಿಮೆ ನೀವು ಎಷ್ಟು ಇಟ್ಕೊಳ್ಳಿ, 120 ಅಂತ ಇಟ್ಕೊಂಡ್ರು 120 1.6 100 ರೂಪಾಯಿ 100 ರೂಪಾಯಿ ಕಣ್ರಿ ಇದು. ಯಪ್ಪ ದೇವರೇ, ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು. ಅಂಡ್ ನೋಡಿ ಇದು ಉಗುರುಗಳನ್ನ ಇದು ಮಾಡೋದು ನೋಡಿ, ಗುಂಡಿ ಎಲ್ಲ ಇಟ್ಟಿದ್ದಾರೆ ನೋಡಿ, ಗುಂಡಿ ಚೂಜಿ. ಸೊ ಬಟ್ಟೆ ಹೊಲ್ಕೊಳ್ಳೋಕ್ಕೆ. ಆಮೇಲೆ ನೋಡಿ ಒಂದು ಇದನ್ನು ತೋರಿಸ್ತೀನಿ, ಒಂದು ಏನೋ ಉಗುರು ಕಟ್ ಮಾಡೋ ಮಿಷಿನ್ನು. ಸೊ 550 ರೂಪಾಯಿ, ಅಂದರೆ ಹೆಚ್ಚು ಕಡಿಮೆ ನಮ್ಮ ದುಡ್ಡಲ್ಲಿ ಒಂದು 300 ರೂಪಾಯಿ ಬರುತ್ತೆ. ಸೊ ಇವೆಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದ್ದಾವೆ ಆ್ಯಕ್ಚುಲಿ. ನನಗೆ ಇದೇ ಒಂದು ಖುಷಿ. ಇಲ್ಲಿಗೆ ಬಾ, ಈ 7-Eleven ನೋಡು, ಏನು ಎಂತೆಂಥ ಡಿಫ್ರೆಂಟ್ ಐಟಮ್ಸ್ ಇದ್ದಾವೆ ಗೊತ್ತಾ. ಇಲ್ಲಿ ಬೇರೆ ಬೇರೆ ಥರ ಐಟಮ್ಸ್ಗಳು ನಾವು ನೋಡೇ ಇರಲ್ಲ ಆ ಥರ ಐಟಮ್ಸು. ಅಂದರೆ ನೋಡಿರ್ತೀವಿ, ಬಟ್ ಇದರಲ್ಲೇ ಕೂಲ್ ಥಿಂಗ್ಸ್ಗಳು ಮಾಡಿರ್ತಾರೆ ಅವ್ರದ್ದು. ಇದೊಂಥರ ಡಿಫ್ರೆಂಟ್ ಇರುತ್ತೆ. ನನಗೇನು ಅನಿಸುತ್ತೆ ಗೊತ್ತಾ, ನಮ್ಮೂರಲ್ಲೂ ಒಂದು 7-Eleven ಆದರೆ ಚೆನ್ನಾಗಿರುತ್ತಲ್ಲ ಅನ್ನೋ ಥರ ಫೀಲ್ ಆಗ್ತಾ ಇದೆ ನನಗೆ ಇತ್ತೀಚೆಗೆ. ಅಂತಂದರೆ ಪ್ರತಿ 7-Elevenಲ್ಲೂ ಕೂಡ ಒಳ್ಳೆ ಟಾಯ್ಲೆಟ್ಸ್ ಇರುತ್ತೆ, ಕ್ಲೀನಾಗಿ ನೀಟಾಗಿರುತ್ತೆ. ಸೊ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ಈ ಥರ ಪೀಸಾಗಿದೆ ಆಯಿತಾ. ಸೊ ಇಲ್ಲಿ ಏನು ಅಂತಂದರೆ ನಾನು ನೋಡಿದ್ದು ನೋಡಿ, ಇಲ್ಲೊಂದು ಇಮೇಜ್ ನೋಡಿದೆ, ಜೆಂಟ್ಲ್ಮ್ಯಾನ್ ಪ್ಲೀಸ್ ಆಲ್ಸೋ ಸಿಟ್ ಆನ್ ದ ಟಾಯ್ಲೆಟ್ ಸೀಟ್ ವೈಲ್ ಯೂಸಿಂಗ್ ದ ಟಾಯ್ಲೆಟ್. ಹಿಂಗೆ ನಿಂತ್ಕೊಂಡು ಹೊಡಿಬೇಡ ಗುರು, ಹಿಂಗೆ ಕೂತ್ಕೊಂಡು ನೋಡಿ, ಇದು ಸರಿಯಾದ ಮೆಥಡು ಅಂತ ಹೇಳಿದ್ದಾರೆ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಈ ಥರನೂ ಕೂತ್ಕೊಬೇಡ ಗುರು, ನಾರ್ಮಲಾಗಿ ಕೂತ್ಕೋ ಅಂತಂದ್ಬಿಟ್ಟು ಹೇಳಿದ್ದಾರೆ. ಬಟ್ ನನಗೆ ವಿಯರ್ಡ್ ಅನ್ನಿಸ್ತು. ಮೇ ಬಿ ನಮ್ಗಳಿಗೆಲ್ಲ ಮೇ ಬಿ ಸ್ವಲ್ಪ ಕಷ್ಟ ಅದು, ಯಾಕಂದ್ರೆ ನಮ್ಗೆ ಅದು ಅಭ್ಯಾಸ ಆ ಥರ ಆಗಿದೆ. ಬಟ್ ಇಲ್ಲಿ ಅಭ್ಯಾಸಕ್ಕೆ ನಾವು ರೆಸ್ಪೆಕ್ಟ್ ಕೊಡೋದು ನಮ್ಮ ಕರ್ತವ್ಯ ಅದು, ಓಕೆನಾ. ಇನ್ನು ತಿಂಡಿ ಹುಡ್ಕಕ್ಕೆ ಬಂದೆ. ಸೊ ತಿಂಡಿ ನನಗೆ ಇವಾಗ ನೋಡಿ ಸಿಕ್ಕಿದೆ, ಜೋಳದ್ದು ಬ್ರೆಡ್, ಇದೇ ಸಾಕು ನನಗೆ. ಅರಿಗತ್ತು ಒಂದು ಲತ್ತೆ ಯಾ ಹಾತ್ ರೆಗ್ಯುಲರ್ ಯಾ. ಅಷ್ಟೇ ನನ್ನ ತಿಂಡಿ ಈಗ. ಆಲ್ಮೋಸ್ಟು ಈಗೊಂದು ಜಪಾನಿಗೆ ಬಂದಾಗಿಂದ. ಬಟ್ ಚೆನ್ನಾಗಿದೆ, ಒಂದು ಒಳ್ಳೆ ಕಾಫಿ. ಆಮೇಲೆ ಜಪಾನಲ್ಲಿ ಈ ಥರ ನಾವು ರೋಡ್ನ ಕ್ರಾಸ್ ಮಾಡಬೇಕಾದ್ರೆ ಇದೊಂಥರ ಸೌಂಡ್ ಕೇಳಿಸುತ್ತೆ ಗೊತ್ತಾ ನೋಡಿ, ಸ್ಪೀಕರಲ್ಲಿ ಕುಯ್ 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 ಅಂತ. ಸೊ ಆ ಸೌಂಡ್ಗಳಿಗೂ ಕೂಡ ಒಂದೊಂದು ಅರ್ಥ ಇದೆ ಅಂತ ಹೇಳಿ. ಸೊ ಅದು ಬೇರೆ ಥರ ಕೂಗೋ ಸೌಂಡ್ಗೆ, ಅಂದರೆ ನಾರ್ತಿಂದ ಸೌತ್ಗೆ ಹೋಗ್ತಾ ಇದ್ದೀರಾ, ಸೌತಿಂದ ನಾರ್ತ್ಗೆ ಬರ್ತಾ ಇದ್ದೀರಾ, ಈ ಥರ ಡಿಫ್ರೆಂಟ್ ಮೀನಿಂಗ್ ಇದೆ ಅಂತೆ. ಇವಾಗ ಜಪಾನಲ್ಲಿ ಒಂದು ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ. ಸೊ ಅದನ್ನು ನೋಡೋಣ ಹೆಂಗೆ ಮಾಡ್ತಾರೆ ಇವರು ಅಂತ, ಓಕೆನಾ. ಸೊ ನೋಡಿ, ಎಲ್ಲ ಕಡೆ ಈ ಥರದ್ದು ಶೌಚಾಲಯ, ಗೌರ್ನಮೆಂಟ್ ಶೌಚಾಲಯಗಳೆಲ್ಲ ಕಡೆ ಇರುತ್ತೆ. ಆ್ಯಂಡ್ ಇಲ್ಲಿ ನೋಡಿ ರೋಡ್ ವರ್ಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಜನ ನಡ್ಕೊಂಡು ಹೋಗೋರ್ಗೂ ಸೇಫ್ಟಿ ನೋಡಿ. ಇಲ್ಲಿ ಈ VLC ಪ್ಲೇಯರ್ಗಳನ್ನ ಹಾಕಿ ಹಿಂಗೆ ಸೈಡಲ್ಲಿ ನೋಡಿ ಎಷ್ಟು ನೀಟಾಗಿ ಮಾಡ್ತಾ ಇದ್ದಾರೆ, ವೆಲ್ ಆರ್ಗನೈಸ್ಡ್ ಅಂತ. ಅಂದರೆ ಕೆಲಸ ಏನೋ ನಾವು ಮಾಡಿದ್ವಿ, ಏನೋ ಒಂದು ಬಿಲ್ ತಗೊಂಡ್ವಿ ಅಂತಲ್ಲ, ನಾನು ಮಾಡೋ ಕೆಲಸ ಹಿಂಗೇ ಇರಬೇಕು ಅಂತ ಅಂದ್ಕೊಳ್ಳೋದು ಪ್ರತಿ ಕೆಲಸ ನೋಡಿ ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ನೋಡಿ ಡಾಂಬರ್ ಸುರಿತಾ ಇದ್ದಾರೆ. ಇದೆಲ್ಲ ಹಾಕಿ ನೀಟಾಗಿ ಕೆಲಸ ಮುಗಿಸ್ತಾರೆ. ಆಮೇಲೆ ಸೇಫ್ಟಿ ನೋಡಿ ಒಬ್ಬೊಬ್ಬರದಲ್ಲೂ. ಸೊ ಅವ್ರ ಜಾಕೆಟಲ್ಲಿ ನೋಡಿ ಗಾಳಿ ಹೋಗೋಕ್ಕೆ ಅದು ಫ್ಯಾನು. ಸೊ ಆ ಥರ ಇಟ್ಕೊಂಡು ಹಲೋ, ಓ ನೋಡಿ 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 ಹೋಗ್ತಾ ಇದೆ. ಏನು ಚೆನ್ನಾಗಿ ಕೆಲಸ ಮಾಡುತ್ತಿರೋದು ಪುಟಾಣಿ. Wow. It's beautiful. This one. Very? It's small like this. Oh. Yeah. ನೋಡ್ರಿ ಜಪಾನಲ್ಲಿ ನೋಡಿ ಕನ್ಸ್ಟ್ರಕ್ಷನ್ ವರ್ಕ್ ಹೆಂಗೆ ನಡೆಯುತ್ತೆ ಅಂತ. ಯಾವುದೋ ಒಂದು ಸಣ್ಣ ರೋಡು ಆ್ಯಕ್ಚುಲಿ, ಇದು ಏನು ಅಂಥ ದೊಡ್ಡ ರೋಡು ಅಲ್ಲ. ಬಟ್ ಅವ್ರು ಕೆಲಸ ಮಾಡ್ತಾ ಇರೋ ರೀತಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಮಾಡ್ತಾ ಇದ್ದಾರೆ.
ನೋಡಿ, ಜನಗಳ ಸೇಫ್ಟಿನೂ ಯೋಚನೆ ಮಾಡಿಕೊಂಡು ನೀಟಾಗೂ ಕೆಲಸ ಮಾಡಿ. ಇವ್ರು ಏನು ಅಂತಂದರೆ ಒಂದು ಸಲ ಕೈ ಹಾಕಿದ್ರೆ ಒಂದು 50 ವರ್ಷ ಆ ಕಡೆಗೆ ಬರಲೇಬಾರ್ದು ಆ ಲೆವೆಲ್ಗೆ ಮಾಡ್ತಾರೆ ಇವರು ಎನಿ ಕನ್ಸ್ಟ್ರಕ್ಷನ್ ವರ್ಕು. ನೋಡಿ ಅಲ್ಲಿ ಅಜ್ಜಿ ಜನನ ಆ ಕಡೆ ಈ ಕಡೆ ಕಳ್ಸೋಕ್ಕೆ ನೀಟಾಗಿ ಹುಷಾರಾಗಿ ಬನ್ನಿ, ಹುಷಾರಾಗಿ ಹೋಗಿ ಅಂತ ಹೇಳೋಕ್ಕೆ. ನೋಡೋರಾ, ಸೊ ಈ ಥರ ಇದೆ ಕ್ಲೀನಾಗಿ ಗ್ರೌಟಿಂಗ್ ಎಲ್ಲ ಹೊಡೆದು. ಹಲೋ, ಇಲ್ಲಿ ನೋಡಿ ಎಷ್ಟು ನೀಟಾಗಿ ಹೊಡ್ದವ್ರು ನೋಡಿ. ಇದು ವೈಬ್ರೇಟರ್ ಆ್ಯಕ್ಚುಲಿ. ಏನು ಚೆನ್ನಾಗಿ ಮಾಡ್ತಾರೆ ಗುರು ಇವರು ಕೆಲಸ ಅಂತಂದರೆ ಅವನಜ್ಜಿ ಕೆಲಸ ಹಿಂಗೆ ಮಾಡಬೇಕು. ಆದರೆ ನಾವೇನು ಕೆಲಸ ಮಾಡ್ತೀವೋ ಅದಕ್ಕೆ ತಕ್ಕಂಗೆ ಜನಗಳ ಸೇಫ್ಟಿನೂ ನೋಡ್ಕೋಬೇಕು ಅನ್ನೋದು ಇವರ ಒಂದು ಇಂಪಾರ್ಟೆನ್ಸಿ. ಸೊ ಆ ಇಟಾಚಿ ನೋಡಿ ಎಷ್ಟು ಪುಟಾಣಿ ಇಟಾಚಿ ಇದೆ, ಸಖತ್ತಾಗಿದೆ. ಇದನ್ನ ನೋಡಿದ್ರೆ ನನಗೆ ಏನು ಅನ್ನಿಸ್ತಾ ಇದೆ ಗೊತ್ತಾ, ಕೆಲಸ ಅಂತ ಬಂದಾಗ ಅದನ್ನೇನೋ ನಾರ್ಮಲಾಗಿ ಒಂದು ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಕೆಲಸ ದೇವರು ಅನ್ನೋ ಥರ ಮಾಡ್ತಾ ಇರೋರು ಇವರೇ. ಸೊ ಬಸವಣ್ಣ ಅವ್ರು ಹೇಳ್ದಂಗೆ ಕಾಯಕವೇ ಕೈಲಾಸ ಅಂತ ಏನಾದರೂ ಇದೆ ಗೊತ್ತಾ, ಅದನ್ನ ಯಾರಾದರೂ ಪಾಲಿಸ್ತಾ ಇದ್ದಾರೆ ಅಂತಂದ್ರೆ ಅದು ನನಗೆ ಗೊತ್ತಿರಂಗೆ ಜಪಾನ್ ಅವರು ಅಂತ ನನಗನ್ಸುತ್ತೆ. ಸೊ ನಿಮಗೆ ಇದ್ರ ಬಗ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಬೆಳಗ್ಗೆ ವಿಡಿಯೋ ಶುರು ಮಾಡಬೇಕಾದ್ರೆ ಹೇಳಿದೆ ಇಲ್ಲಿ ಯಾವುದೂ ಕೂಡ ಗಗನಚುಂಬಿ ಕಟ್ಟಡಗಳಿಲ್ಲ ಅಂತ. ನೀವು ಅನ್ಕೊಂಡಿರ್ತೀರ ಅವಾಗ, ಓ ಎಲ್ಲೋ ಇದು ಸುನಾಮಿ ಟೈಮಲ್ಲಿ ತುಂಬಾ ಎಫೆಕ್ಟ್ ಆಗಿರ್ಬೇಕು 2011ರಲ್ಲಿ, ಅದಕ್ಕೆ ಆ ಥರ ಅಲೋ ಮಾಡ್ತಾ ಇಲ್ವೇನೋ ಅಂತ ನೀವೇನಾದ್ರೂ ಹಂಗೆ ಅನ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ. ಸೊ ಯಾಕೆ ಅಂತ ನಾನು ಹೇಳ್ತೀನಿ ನೋಡಿ. ಈಗ ನಾವೇನಿದೀವೋ ಈ ಕ್ಯೋಟೋ ಅನ್ನೋ ನಗರ, ಇದು ಜಪಾನಲ್ಲಿ ಒನ್ ಆಫ್ ದ ಸೇಫೆಸ್ಟ್ ಪ್ಲೇಸ್. ಯಾಕೆ ಅಂತಂದ್ರೆ ಇಲ್ಲಿರ್ತಕ್ಕಂಥ ಒಂದು ಭೌಗೋಳಿಕ ಅಂಶ ಆ ಥರ ಇದೆ. ಏನು ಅಂತಂದ್ರೆ ಈಗ ಏನು ನಾನು ಹೇಳಿದಲ್ಲ, 822 ಚದರ ಕಿಲೋಮೀಟರ್ ವಿಸ್ತೀರ್ಣ ಇರೋಂಥ ಈ ಒಂದು ಸಿಟಿ ಅಕ್ಕಪಕ್ಕ ಫುಲ್ ಸುತ್ತುವರಿದು ಬೆಟ್ಟಗಳನ್ನ ತುಂಬಿಕೊಂಡಿದೆ. ಸೊ ಆಮೇಲೆ 2011ರಲ್ಲಿ ಇಲ್ಲಿ ಭೂಕಂಪ ಆಯ್ತಲ್ಲ, ಅದು ಬಂದ್ಬಿಟ್ಟು ಪಶ್ಚಿಮ ಕರಾವಳಿನಲ್ಲಿ ಆಗಿದ್ದಂತೆ. ಹಂಗಾಗಿ ಇಲ್ಲಿ ಅಂತ ಸುನಾಮಿ ಎಫೆಕ್ಟ್ ಏನಾಗಿಲ್ಲ, ಬಟ್ ಆದ್ರೆ ಭೂಕಂಪ ನಡುಕ ಉಂಟಾಗಿದೆ. ಆದ್ರೆ ಯಾವುದೇ ರೀತಿ ಸಾವು ನೋವುಗಳಾಗಿಲ್ಲ. ಅದಕ್ಕೆ ಜಪಾನಿನ ಸರ್ಕಾರ ಆ ಟೈಮಲ್ಲಿ ಎಷ್ಟೋ ಜನನ ಇಲ್ಲಿಗೆ ಕರ್ಕೊಂಡ್ಬಂದು ಸೇಫ್ ಆಗಿ ಬಿಡುತ್ತೆ. ಆ ಟೈಮಲ್ಲಿ ಇಲ್ಲಿದ್ದಂಥ ದೇವಸ್ಥಾನಗಳೇ ಈ ಜನರಿಗೆ ಒಂಥರ ಆಶ್ರಯ ತಾಣವಾಗಿತ್ತಂತೆ. ಸೊ ಒಂದ್ಸಲ ನೀವು ಹಿಸ್ಟ್ರಿ ನೋಡ್ತು ಅಂತಂದ್ರೆ 1000 ವರ್ಷಗಳಿಗಿಂತನೂ ಹೆಚ್ಚಾಗಿ ಈ ಒಂದು ಕ್ಯೋಟೋ ನಗರ ಜಪಾನಿನ ರಾಜಧಾನಿ ಆಗಿತ್ತು ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಸೊ ಎಷ್ಟು ಸೇಫೆಸ್ಟ್ ಇತ್ತು ಅಂತ. ಮೇ ಬಿ ಆಗಿನ ಕಾಲದವರು ಅದನ್ನೆಲ್ಲ ಕನ್ಸಿಡರ್ ಮಾಡಿರ್ತಾರೆ, ಅದನ್ನೆಲ್ಲ ಕನ್ಸಿಡರ್ ಮಾಡ್ಕೊಂಡೆ ಇದನ್ನ ರಾಜಧಾನಿಯಾಗಿ ಮಾಡ್ಕೊಂಡಿರ್ತಾರೆ. ಬಟ್ ಏನ್ ಗೊತ್ತಾ, ಇದೇನೇ ಸೇಫ್ ಅಂತಂದ್ರು ಈ ಜಪಾನ್ ಹೆಂಗಿದೆ ಅಂತಂದ್ರೆ ಸಮುದ್ರದ ಮೇಲೆ ತಟ್ಟೆ ಇಟ್ಟಂಗೆ. ಸೊ ಆ ತಟ್ಟೆ ಹಿಂಗೆ ತೇಲಾಡ್ತಿರುತ್ತಲ್ಲ ನೀರಲ್ಲಿ, ಆ ಥರ ಇದು ಜಪಾನ್ದು. ಸೊ ಇವ್ರು ಹೆಂಗೆ ಅಂತಂದ್ರೆ ಜನ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಯಾವತ್ತು ಏನು ಬೇಕಾದ್ರೂ ಆಗ್ಬೋದು, ನಾವು ರೆಡಿ ಇರೋಣ ಅನ್ನೋ ಲೆವೆಲ್ಗೆ ಆಗೋಗಿದ್ದಾರೆ. ಬಟ್ ಜನ ಅದನ್ನ ಅರ್ಥ ಮಾಡ್ಕೊಂಡು ಪ್ರಕೃತಿನ ದೇವರು ಅಂದ್ಕೊಂಡು, ಪ್ರಕೃತಿ ಅಷ್ಟೆಲ್ಲ ಹಿಂಸೆ ಕೊಟ್ರು ಇವ್ರಿಗೆ, ಪಾಪ ಅದನ್ನೇ ದೇವರು ಅಂತ ಪೂಜೆ ಮಾಡ್ತಾರೆ. ಇವನ್ ನಾವು ಶಿಂಟೋ ಧರ್ಮ ನೋಡ್ತು ಅಂತಂದ್ರೆ ಅವ್ರು ಹೇಳೋದೇ ಅದು ಪ್ರಕೃತಿಯೇ ದೇವರು ಅಂತ ಹೇಳೋದು. ಇವ್ರಿಗೆ ಎಕ್ಸಾಕ್ಟ್ ಆಗಿ ದೇವರಿಲ್ಲ ಶಿಂಟೋ ಧರ್ಮದಲ್ಲಿ. ಅದಾದ್ಮೇಲೆ ಚೀನಾ ಮತ್ತೆ ಭಾರತದ ಇನ್ಫ್ಲೂಯೆನ್ಸ್ ಇಂದ ಇವರು ಇದನ್ನ ಪಡ್ಕೋತಾರೆ, ಅಂದ್ರೆ ಬೌದ್ಧ ಧರ್ಮನ ಪಡ್ಕೋತಾರೆ. ಅವಾಗ ಬೌದ್ಧನ ದೇವರು ಅಂತ ಅಕ್ಸೆಪ್ಟ್ ಮಾಡ್ತಾರೆ. ಇವನ್ ಇಲ್ಲಿ ಶಿಂಟೋ ಧರ್ಮ, ಬೌದ್ಧ ಧರ್ಮ, ಕ್ರಿಶ್ಚಿಯನ್ ಧರ್ಮ ಮೂರನ್ನೂ ಕೂಡ ಪಾಲಿಸ್ತಾರೆ. ಸೊ ಇವಾಗ ಇಲ್ಲೊಂದು ಟನಲಲ್ಲಿ ಹೋಗಿ ರೈಲ್ನ ಹತ್ಕೊಂಡು ಇಲ್ಲೊಂದು ಜಾಗ ಇದೆ. ಸೊ ಆ ಜಾಗನ ತೋರಿಸ್ತೀನಿ. ಆ ಜಾಗ ಯಾವುದು ಅಂತಂದರೆ ಫುಶಿಮಿ ಇನಾರಿ ತಾಯ್ಸಾ ಅಂತ. ಈಗ ನಾನು ನಿಮ್ಗೆ ಹೇಳ್ದ ಒಂದೇ ಕ್ಯೋಟೋದಲ್ಲಿ ಇಷ್ಟೊಂದು ದೇವಸ್ಥಾನಗಳಿದೆ, ಇದು ತುಂಬ ಫೇಮಸ್ಸು ಅಂತ. ಅಟ್ಲೀಸ್ಟ್ ಯಾವ್ದಾದ್ರು ಒಂದು ದೇವಸ್ಥಾನ ನಾನು ನೋಡ್ಬೇಕಲ್ವಾ. ಸೊ ಅದಕ್ಕೋಸ್ಕರ ಇವಾಗ ನಮ್ಮ ಪಯಣ ದೇವಸ್ಥಾನದ ಕಡೆಗೆ. ನೋಡಿ ರೈಲ್ವೆ ಸ್ಟೇಷನ್ಗೆ ಬಂದು ಬೋರ್ಡ್ ನೋಡಿದ್ರೆ ನಾನು ಬೆಳಗ್ಗೆಯಿಂದ ಹೇಳ್ತಿದ್ದೆ ಗೊತ್ತಾ, ಇಲ್ಲಿ ಸಿಕ್ಕಾಪಟ್ಟೆ ಹಿಸ್ಟಾರಿಕಲ್ ಟೆಂಪಲ್ ಇದೆ ಅಂತ. ಅಲ್ಲಿ ನೋಡಿ ಒಂದ್ಸಲ ಸೊ ಏನೇನು ದೇವಸ್ಥಾನ ಇದೆ ಅಂತ. ಕಿಯೋಮಿಜು ಟೆಂಪಲ್ಲು, ಜಿಶು ಶ್ರೈನು, ಕೊಟೋಹಾರಿ ಟೆಂಪಲ್ಲು, ನಿಶಿಯಾಮ ಟೆಂಪಲ್ಲು, ಎಲ್ಲ ಬರೀ ಟೆಂಪಲ್ 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 ಅಂತಲೇ ಇರೋದು.
ನಿಮ್ಗೆ ನಾನು ಹೇಳ್ತೀನಿ ನೋಡಿ, ಈಗ ಟ್ರೈನ್ ಬಂದು ಇಲ್ಲಿ ನಿಲ್ಲಿಸ್ತಾ. ಸೊ ಇಲ್ಲಿ ನಿಲ್ಲಿಸಿದ ತಕ್ಷಣ ಇಲ್ಲಿಂದ ಹೊರಗಡೆಗೆ ಬರ್ತಾ ಇದ್ದಂಗೆ ನೋಡಿ, ಅಲ್ಲಿ ಕಾಣಿಸ್ತಾ ಇದ್ದಿಲ್ಲ ರೆಡ್ಗೆ, ಅದೇ ದೇವಸ್ಥಾನ. ನಾವು ಹೋಗೋಣ. ಟ್ರೈನು ಕೂಡ ಹೋಗ್ತಾ ಇದೆ. ನನಗೆ ಕ್ಯೋಟೋನಲ್ಲಿ ಇನ್ನೂ ಒಂದು ಸ್ವಲ್ಪ ಸಿಕ್ಕಾಪಟ್ಟೆ ಕ್ಲೀನ್ನೆಸ್ ಕಾಣಿಸೋಕ್ಕೆ ಸಿಕ್ತು. ಎಕ್ಸಾಂಪಲ್ ಹೆಂಗೆ ಹೇಳಬೇಕು ಅಂತಂದರೆ ನಿಮಗೆ, ಈಗ ಈಗ ಟೋಕಿಯೋದಲ್ಲಿದ್ದೆ ಗೊತ್ತಾ, ಸೊ ಟೋಕಿಯೋ ಬಂದ್ಬಿಟ್ಟು ಬೆಂಗಳೂರು ಥರ, ಈ ಊರಿಗೆಲ್ಲ ಇದು ಬಂದ್ಬಿಟ್ಟು ಒಂಥರ ಮೈಸೂರು ಥರ ಅಂತ ಅನ್ಕೊಳ್ಳಿ. ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ನೋಡಿ, ಒಂಥರ ತುಂಬ ಮಾಡರ್ನೈಸ್ ಇಲ್ಲ, ಬಟ್ ಅದರ ಕ್ಲೀನ್ನೆಸ್ ಇದೆ. ಸೊ ಬೆಂಗಳೂರಿಗೂ ನಮ್ಮ ಇಲ್ಲಿಗೂ ಕಂಪೇರ್ ಮಾಡಿದ್ರೆ, ಮೈಸೂರಿಗೂ ಕಂಪೇರ್ ಮಾಡಿದ್ರೆ ಹೆಂಗಿರುತ್ತೋ ಅದೇ ಥರನೇ ಅನ್ನಿಸ್ತಾ ಇದೆ ನನಗೆ. ಕ್ವಿಕ್ ಕಾರ್ಡ್ನ ಯೂಸ್ ಮಾಡೋಣ. ಎಸ್, ಅಲ್ಲಿಂದ ಇಲ್ಲಿಗೆ 240 ಕಟ್ಟಾಗಿದೆ. ಸೊ ಒಳಗಡೆ ಎಂಟ್ರಿ ಆಗೋಣ ಅಂತ. ಆ್ಯಂಡ್ ಇವಾಗ ಟ್ರೈನ್ ಹೋಯ್ತಲ್ವಾ, ಸೊ ಟ್ರೈನ್ ಹೋಗಿದ್ದರಿಂದ ಟ್ರೈನ್ ಗೇಟ್ ಇದೆ. ಆ್ಯಕ್ಚುಲಿ ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮ್ ಇವಾಗ ಜಪಾನಲ್ಲಿ ಈ ಥರ ನಾರ್ಮಲ್ ಟ್ರೈನ್ ಗೇಟನ್ನ ನೋಡಿದ್ದು. ನೋಡಿ ಜನ ಎಲ್ಲ ಎಷ್ಟು ನೀಟಾಗಿ ವೇಟ್ ಮಾಡ್ತಾ ಇದ್ದಾರೆ ಅಂತ. ಕುಶಿನಿ ಇನಾರಿ ಸ್ಟೇಷನ್. ಟ್ರೈನ್ ಬರ್ತಾಯಿತ್ತು. ಸೊ ಈಗ 2 ಟ್ರೈನ್ ಹೋಗ್ತಾರೆ. ಜನ ನೋಡಿ ರೈಲ್ವೆ ಗೇಟ್ ಬೀಳ್ತು ಅಂತ ಅಂದ್ಬಿಟ್ಟು ಗುಡು ಅಂತ ಬರ್ತಾ ಇಲ್ಲ. ಎಷ್ಟು ನೀಟಾಗಿ ನೋಡಿ, ಅಲ್ಲಿ ಹೆಂಗೆ ಕ್ಯೂ ನಿಂತು ಬರ್ತಾ ಇದ್ದಾರೆ ನೋಡಿ, ಅಲ್ಲೂ ಕ್ಯೂ ನಿಂತು ಬರ್ತಾ ಇದ್ದಾರೆ ಜನ, ಇಲ್ಲಿಂದನೂ ಕ್ಯೂ ನಿಂತು ಹೋಗ್ತಾ ಇದ್ದಾರೆ. ಶಾಸ್ತ್ರಕ್ಕೆ ಒಂದು ರೌಂಡ್ ಹಿಂಗೆ ಕ್ರಾಸ್ ಆಗಂಗೆ ನೋಡಿ, ಒಬ್ಬರ ಮೇಲೆ ಒಬ್ಬರು ಬೀಳ್ತಾ ಇಲ್ಲ. ಗಾಡಿಗಳು ಬೇಗ ಬಂದು ಇದು ಮಾಡ್ತಾ ಇಲ್ಲ. ಅಯ್ಯೋ, ಮತ್ತೆ ರೆಡ್ಡು, ಮತ್ತೆ ಟ್ರ್ಯಾಕ್ ಬೀಳ್ತಾ. ಹೌದೌದು, ಆಗ್ತಾ ಇದೆ. ಕ್ಲೋಸ್ ಆಯಿತು. ಅಗೇನ್ ಕ್ಲೋಸ್ ಆಯಿತು ನೋಡಿ. ನಾನು ಅದನ್ನೇ ಹೇಳಿದ್ದು, ಜನ ನೋಡಿ ಎಷ್ಟು ನೀಟಾಗಿ ನಿಂತಿದ್ದಾರೆ ಅಲ್ಲಿ. ಆಮೇಲೆ ಅಲ್ಲಿ ನೋಡಿ, ಅಲ್ಲಿ ನಾವು ವೆಂಡಿಂಗ್ ಮಿಷಿನು ಎಲ್ಲ ತೊಗೊತೀವಲ್ಲ ಐಟಮ್ಸು, ಅದನ್ನು ರೀಫಿಲ್ ಮಾಡ್ತಾ ಇದ್ದಾರೆ. ಕಾಣಿಸ್ತಾ ಇದೆಯಾ? ಸೊ ಅದನ್ನೆಲ್ಲನೂ ರೀಫಿಲ್ ಮಾಡ್ತಾ ಇದ್ದಾರೆ. ನೀರು, ವಾಟ್ರು, ಡ್ರಿಂಕ್ಸು ಎಲ್ಲನೂ ನೋಡ್ರಿ. ಬಂದು ತುಂಬಿಸ್ಬಿಟ್ಟು ಹೋಗ್ತಾರೆ. ಆಮೇಲೆ ನಾವು ಬೇಕು ಅನ್ನೋದನ್ನು ನಮ್ಮ ಪಡೆಗೆ ನಾವು ದುಡ್ಡು ಹಾಕ್ಬಿಟ್ಟು ತಗೊಂಡ್ಬಿಡ್ತೀವಿ. ಆ್ಯಂಡ್ ಈ ಕ್ರಾಸ್ ಇಷ್ಟ ಆಗಿದ್ದೆ ಅದಕ್ಕೆ. ನೋಡಿ ಸ್ಕೂಲ್ ಮಕ್ಕಳು ನೋಡಿ ಹೆಂಗಿದ್ದಾವೆ, ಏನು ಶಿಸ್ತು ಗುರು ಅದು. ಇಲ್ಲೆಲ್ಲವೂ ಕೂಡ ಫುಲ್ಲು ಫುಡ್ ಸ್ಟ್ರೀಟು, ಸೇಮ್ ಆ್ಯಸ್ ಯೂಶುವಲ್. ನಾನು ಮೊದಲು ಎಲ್ಲ ತಿರುಗಾಡ್ತೀನಲ್ಲ ನೋಡಿ, ನಿನ್ನೆ ಎಲ್ಲ ಅದೇ ಥರನೇ ಸಿಕ್ಕಾಪಟ್ಟೆ ಫೇಮಸ್ ಇದೆ. ನನಗನ್ಸಿರೋ ಪ್ರಕಾರ ಈ ಕ್ಯೋಟೋ ನಗರ ಫುಡ್ಗೆ ಒನ್ ಆಫ್ ದ ಫೇಮಸ್ ಅಂತ ಕಾಣಿಸುತ್ತೆ ನೋಡಿ. ಯಾವುದೋ ಒಂದು ಅಂಗಡಿ ಇದೆ, ಐ ಲವ್ ಜಪಾನ್ ಕ್ಯೋಟೋ. ನೋಡೋಣ ಒಂದು ರೌಂಡು ಏನೇನು ಸಿಗುತ್ತೆ ಅಂತ. ನೋಡಿ ಈ ಥರದ್ದು ಗೇಟ್ ಸಿಗುತ್ತೆ. ಈ ಗೇಟ್ಗಳು ಸಿಕ್ಕಾಪಟ್ಟೆ ಫೇಮಸ್ ಇಲ್ಲಿ. ಏನೇನು ಫ್ಯಾನ್ಸಿ ಐಟಮ್ಗಳು ಬೇಕು ಎಲ್ಲವೂ ಉಂಟು ಇಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಮಧ್ಯದಲ್ಲಿ ಒಂದು ನೀರು ಹರಿತಾ ಇದೆ ಗುರು. ಏನು ಬ್ಯೂಟಿಫುಲ್ ಆಗಿದೆ ಆದ್ರೂ ಜಾಗ ಮಾತ್ರ ನೋಡಿ. ಇವೆಲ್ಲ ರೆಂಟೆಡ್ ಸೈಕಲ್ಸು. ಆ್ಯಂಡ್ ಈ ಕಡೆ ಎಲ್ಲ ನೋಡಿ ರೆಸಿಡೆನ್ಷಿಯಲ್ ಏರಿಯಾ. ಸುಮ್ಮನೆ ಹಾಗೆ ಬಂದೆ ಒಂದು ರೌಂಡ್ ನೋಡೋಣ ಅಂತ. ಆ್ಯಂಡ್ ಈ ಟ್ರ್ಯಾಕನ್ನು ತೋರಿಸ್ದಂಗೆ ಆಗುತ್ತೆ ಅಂತ. ಕೆಲವೊಂದು ಸಲ ದೇವಸ್ಥಾನ ಅಂತ ಹೇಳ್ತಾ ಇದ್ದೀನಿ, ಕೆಲವೊಂದು ಸಲ ಶ್ರೈನ್ಸ್ ಅಂತ ಕರಿತಾ ಇದ್ದೀನಿ. ಸೊ ಏನಪ್ಪ ಇದು ಟೆಂಪಲ್ಲು, ಶ್ರೈನ್ಸು ಇವೆರಡಕ್ಕೂ ಡಿಫ್ರೆನ್ಸ್ ಏನು ಅಂತಂದರೆ, ಜಪಾನಲ್ಲಿ 3 ಧರ್ಮಗಳನ್ನ ಫಾಲೋ ಮಾಡ್ತಾರೆ. ಎಸ್ಪೆಷಲಿ ಇವ್ರದ್ದು ಶ್ರೈನ್ಸ್ ಧರ್ಮ, ಇವರು ಪ್ರಕೃತಿನ ಪೂಜೆ ಮಾಡೋಂಥವ್ರು. ಆದರೆ ಕಾಲಕ್ರಮೇಣ ಚೈನೀಸ್ದು ಒಂದು ಇನ್ಫ್ಲೂಯೆನ್ಸಿಂದ ಏನಾಗುತ್ತೆ, ಇಲ್ಲಿ ಬೌದ್ಧ ಧರ್ಮ ಕಾಣಿಸೋಕ್ಕೆ ಸಿಗುತ್ತೆ. ಸೊ ಅದಾದಮೇಲೆ ಯಾವಾಗ ಸಮುರಾಯಿಗಳ ಪೀರಿಯಡಲ್ಲಿ ಏನಾಗುತ್ತೆ, ಪಾಶ್ಚಿಮಾತ್ಯ ದೇಶಗಳಿಂದ ಬಂದವರು ಅಂದರೆ ಬ್ರಿಟಿಷರು ಅವರೆಲ್ಲ ಬಂದಾಗ, ಅಥವಾ ಅಮೇರಿಕಾದವರೆಲ್ಲ ಬಂದಾಗ, ಆವಾಗ ಕ್ರಿಶ್ಚಿಯಾನಿಟಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಆವಾಗಲೇ ಸಮುರಾಯಿಗಳವರು ಒಂದು 250 ವರ್ಷ ಇಲ್ಲಿ ಯಾವುದೇ ರೀತಿ ಬೇರೆ ಧರ್ಮದವರು ಬರಬಾರ್ದು ಅಂತ ಹೇಳಿ ನಿಷೇಧನ ಹೇರಿರ್ತಕ್ಕಂಥದ್ದು. ಅಂದರೆ ಆವಾಗ ಅವ್ರಿಗೆ ಭಯ ಇತ್ತು, ಎಲ್ಲಿ ಅವರೆಲ್ಲ ಬಂದ್ಬಿಟ್ಟು ಜನ ನಮ್ಮ ಮೇಲೆ ತಿರುಗಿಬಿಡ್ತಾರೋ ಅಂತ. ಸೊ ಆ ಉದ್ದೇಶಕ್ಕೆ ಅದು ನಡೀತಾ ಇತ್ತು. ಇವತ್ತು ಜಪಾನಿನ ಪಾಪ್ಯುಲೇಷನಲ್ಲಿ ಆಲ್ಮೋಸ್ಟು 2% ಜನ ಕ್ರಿಶ್ಚಿಯನ್ಸು ಕೂಡ ಇದ್ದಾರೆ. ಸೊ ಈಗ ಈ 3 ಜನ ಸೇರ್ಕೊಂಡು ಹೆಂಗೆ ಪಾಲಿಸ್ತಾ ಇದ್ದಾರೆ ಅಂತಂದರೆ, ಕ್ರಿಶ್ಚಿಯನ್ ಧರ್ಮನೂ ಪಾಲಿಸ್ತಾರೆ, ಬೌದ್ಧ ಧರ್ಮನೂ ಪಾಲಿಸ್ತಾರೆ, ಮತ್ತು ಇವರ ಶಿಂಟೋ ಧರ್ಮನೂ ಕೂಡ ಪಾಲಿಸ್ತಾರೆ. ಸೊ ಹುಟ್ಟಬೇಕಾದ್ರೆ ಶಿಂಟೋ ಆಗಿ ಹುಟ್ಟುತ್ತಾರೆ, ಇವನ್ನ ನಡೆಸಬೇಕಾದ್ರೆ ಕ್ರಿಶ್ಚಿಯನ್ಸ್ ಆಗಿರ್ತಾರೆ. ಆ್ಯಂಡ್ ಏನಾದರೂ ಸಾಯೋ ಟೈಮಲ್ಲಿ ಅಂತಂದರೆ ಈ ಅಂತ್ಯ ಸಂಸ್ಕಾರ ಅವೆಲ್ಲನೂ ಕೂಡ ಇವರು ಬೌದ್ಧ ಧರ್ಮದಲ್ಲಿ ಮಾಡ್ತಾರೆ. ಸೊ ಇದಿಷ್ಟು ಇಲ್ಲಿಯ ಒಂದು ಡೀಟೇಲ್ಸು. ಆ್ಯಂಡ್ ನಾವಿವಾಗ ಬಂದಿದ್ವಿ. ಹಲೋ ಸಾರಿ, ಓಕೆ ನೋ ಪ್ರಾಬ್ಲಮ್. ಓಕೆ, ನಾವಿವಾಗ ಎಕ್ಸಾಕ್ಟಾಗಿ ನೋಡಿ
ಈ ಕಂಬಗಳ ಹತ್ರ ಬಂದು ಎಂಟ್ರಿ ಆಗಿದ್ದೀವಿ. ನೋಡಿ ಪೊಲೀಸವರು ಅವ್ರ ವರ್ಕ್ ಮಾಡ್ತಾ ಇದ್ದಾರೆ. ಜನ ನೋಡಿ ಎಷ್ಟು ಪೀಸ್ಫುಲ್ಲಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ. ಸೊ ಈ ಕಂಬಗಳಿದೆಯಲ್ಲ ಇದೇ ಫೇಮಸ್ ಇಲ್ಲಿ. ಸೌಂಡ್ ಪೊಲ್ಯೂಷನ್ ಇಟ್ಸ್ ನಾಟ್ ಎ ಪ್ರಾಬ್ಲಮ್ ಹಿಯರ್. ಓಕೆ ಹೋಗೋಣ ಬನ್ನಿ, ಒಳಗಡೆ ಹೋಗಿ ನೋಡೋಣ ಏನಿದೆ ಅಂತ. ನೋಡಿ ಇವೆಲ್ಲವೂ ಕೂಡ ಇಲ್ಲಿ ಡ್ರೆಸ್ ಸಿಗುತ್ತೆ. ಏನಕ್ಕಿದು? ನಾವು ಕಿಮೋನೋ ಡ್ರೆಸ್ಸಿಂಗ್. ಸೊ ಇದನ್ನು ಕಿಮೋನೋ ಡ್ರೆಸ್ಸಿಂಗ್ ಅಂತ ಕರೀತಾರೆ. ರೆಂಟಲ್ಲಿಗೆ ಸಿಗುತ್ತೆ. ಹೆಚ್ಚು ಕಡಿಮೆ 3,300 ರೂಪಾಯಿಗೆ ಸಿಗ್ತಾಯಿದೆ. ಅಂತಂದರೆ 2,000 ರೂಪಾಯಿ ರೇಟ್ಗೆ ಇದು ರೆಂಟಿಗೆ ಸಿಗುತ್ತೆ. ನೀವು ತಗೊತೀನಿ ಅಂತಂದರೆ 9,900, ಅಂದರೆ ಹೆಚ್ಚು ಕಡಿಮೆ 6,000 ಕೊಟ್ಟು ತೊಗೊಂಡು ಇಲ್ಲೆಲ್ಲ ಫೋಟೋ ಎಲ್ಲ ತೆಗೆಸ್ಕೊಂಡು ನೀವೇ ಹಾಕೊಂಡು ವಾಪಸ್ಸು ಹೋಗ್ಬೋದು. ನೋಡ್ರಿ ಇಲ್ಲಿ ಫುಲ್ ಬರೀ ಆರೆಂಜ್ ಥರ ಎಷ್ಟು ಸಾಗದಾಗಿ ಕಾಣಿಸ್ತಾ ಇದೆ ಅಂತ ಇಡೀ ದೇವಸ್ಥಾನ ಫುಲ್ಲು. ಸೊ ಇದನ್ನು ಆ್ಯಕ್ಚುಲಿ ಇನಾರಿ ಟೆಂಪಲ್ ಅಂತ ಕರೀತಾರೆ. ಸೊ ಯಾಕೆ ಇನಾರಿ ಟೆಂಪಲ್ ಅಂತ ಕರೀತಾರೆ ಅಂತ ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ನೋಡಿ, ಇಲ್ಲೊಂದು ಕಲ್ಚರ್ ಇದೆ. ಸೇಮ್ ನಾವು ಜಪಾನಲ್ಲಿ ಎಲ್ಲ ಕಡೆ ನೋಡ್ದಂಗೆ. ಸೊ ಏನು ನಮ್ಮೂರಲ್ಲಿ ಯಾವ ಥರ ನಾವು ಕೈ ತೊಳ್ಕೊಂಡು ಹೋಗ್ತೀವಲ್ಲ ಅದೇ ಥರ ಇಲ್ಲೂ ಕೂಡ ನೋಡಿ ಹಿಂಗೆ ಕೈ ತೊಳ್ಕೊಂಡು ಹೋಗಬೇಕು. ಎಸ್, ಬಟ್ ಕಡಿಮೆ ನೀರಿಟ್ಟಿದ್ದಾರೆ. ಅದೇ ಒಂದು ಸಂಸ್ಕೃತಿ ಅಷ್ಟೇ. ಸೊ ಅದನ್ನು ಫಾಲೋ ಮಾಡಿಕೊಂಡು ಒಳಗಡೆಗೆ ಹೋದರೆ ನಮಗೆ ಆ ಇನಾರಿ ಟೆಂಪಲ್ ಸಿಗುತ್ತೆ. ಆ್ಯಂಡ್ ಮುಂದೆ ಹೋಗ್ತಾ ಜಪಾನಲ್ಲೇ ಇದೊಂಥರ ಒನ್ ಆಫ್ ದ ಫೇಮಸ್ ಜಾಗ ಇದು. ಯಾಕೆ ಅಂತಂದರೆ 10,000 ಇನಾರಿ ಟೋರಿ ಗೇಟ್ಸ್ ಅಂತ ಕರೀತಾರೆ. ಸೊ 10,000 ಟೋರಿ ಗೇಟ್ಸ್ಗಳನ್ನ ನಾವು ಇಲ್ಲಿ ನೋಡ್ಬೋದು. ಅದಕ್ಕೆ ನೋಡಿ ಸ್ಕೂಲ್ ಮಕ್ಕಳೆಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಬರ್ತಾರೆ. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಲ್ಲ ಕಡೆ ಈ ನರಿಗಳಿದೆ, ಅಲ್ಲಿ ಕಾಣಿಸ್ತಾ ಇದೆಯಾ? ಆಲ್ಮೋಸ್ಟ್ ಈ ಊರಲ್ಲಿ ಇರ್ತಕ್ಕಂಥ ಎಲ್ಲ ದೇವಸ್ಥಾನಗಳ ಮುಂದೆ ಕೂಡ ಈ ಥರ ನಾವು ನರಿಗಳನ್ನ ನೋಡ್ತೀವಿ. ಅದನ್ನು ಇನಾರಿ ಅಂತ ಕರೀತಾರೆ. ಸೊ ಇದನ್ನ ಒಂಥರ ದೇವರಿಗೆ ಹತ್ರ ಇರ್ತಕ್ಕಂಥ ಒಂದು ಸಂವಾಹಕ ಅಂತ ಕರೀತಾರೆ, ಅಂದರೆ ಮೀಡಿಯೇಟರು. ಸೊ ಇದಕ್ಕೆ ಇನ್ನೂ ಒಂದು ಏನು ಹೇಳ್ತಾರೆ ಅಂತಂದರೆ ಅನ್ನ ಮತ್ತು ಬಿಸ್ನೆಸ್ ಕೊಡೋಂಥ ದೇವರು ಇದು. ಸೊ ಇದನ್ನ ಬೇಡ್ಕೊಂಡ್ರೆ ನಮ್ಗೆ ಅದು ಕೊಡುತ್ತೆ. ಸೊ ದೇವ್ರ ಹತ್ರ ನಮ್ಮ ಕೀನ ತಗೊಂಡೋಗಿ ತಲುಪಿಸುತ್ತೆ ಅನ್ನೋದು ಇಲ್ಲಿಯ ಜನಗಳ ಒಂದು ನಂಬಿಕೆ ಆಗಿರುತ್ತೆ. ಇನ್ನು ಶ್ರೈನ್ಸು ಮತ್ತು ಟೆಂಪಲ್ಸ್ ಯಾವುದು ಅಂತಂದರೆ ಬೌದ್ಧ ಧರ್ಮಕ್ಕೆ ಯಾವ್ಯಾವುದೆಲ್ಲ ಸೇರಿರುತ್ತೋ ಅದನ್ನೆಲ್ಲ ಟೆಂಪಲ್ ಅಂತ ಕರೀತಾರೆ. ಶಿಂಟೋ ಧರ್ಮಕ್ಕೆ ಯಾವ್ಯಾವ್ದು ಸೇರಿದೆಯೋ ಅದನ್ನೆಲ್ಲ ಶ್ರೈನ್ಸ್ ಅಂತ ಕರೀತಾರೆ. ಇನ್ನು ಆ್ಯಸ್ ಆಫ್ ನೌ ಇಲ್ಲಿ ಚರ್ಚ್ಗಳನ್ನ ನಾನು ಇನ್ನೂ ನೋಡಿಲ್ಲ. ಇನ್ ಕೇಸ್ ಏನಾದ್ರು ನೋಡ್ತು ಅಂತಂದರೆ ಅದನ್ನು ನಿಮಗೆ ತೋರಿಸೋಂಥ ಪ್ರಯತ್ನನ ನಾನು ಮಾಡ್ತೀನಿ. ಇಷ್ಟೊತ್ತು ನಾನು ನಿಂತ್ಕೊಂಡು ಮಾತಾಡೋದ್ನಲ್ಲ, ಇದನ್ನು ಬಂದ್ಬಿಟ್ಟು ಟೋರಿ ಗೇಟ್ಸ್ ಅಂತ ಕರೀತಾರೆ. ಸೊ ಈ ಟೋರಿ ಗೇಟ್ಸ್ ಎಷ್ಟಿದೆ ಅಂತಂದರೆ ಇಲ್ಲಿ ಆಲ್ಮೋಸ್ಟ್ 10,000ಕ್ಕಿಂತಲೂ ಹೆಚ್ಚು ಟೋರಿ ಗೇಟ್ಸ್ಗಳನ್ನು ಇಲ್ಲಿ ಕಾಣ್ಬೋದಂತೆ. ಸೊ ಅದು ಹೆಂಗೆ ಬಂತು ಅಂತಂದರೆ ಇಲ್ಲಿನ ದೊಡ್ಡ ದೊಡ್ಡ ಉದ್ಯಮಿಗಳು ಅದನ್ನು ಗಿಫ್ಟ್ ಮಾಡಿದಾರಂತೆ. ನೋಡಿ ಇಲ್ಲಿ ಹತ್ರಕ್ಕೆ ಬಂದೆ, ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ. ಒಂದು ಸಣ್ಣ ಪರ್ಫಾರ್ಮೆನ್ಸ್ ಇತ್ತು, ಸೊ ಅದು ನಡೀತಾ ಇತ್ತು. ಇದು ಇವಾಗ ದೇವಸ್ಥಾನ. ಒಳಗಡೆಗೆ ಹೋಗಿ ಪ್ರೇಯರ್ ಮಾಡ್ಬೋಣ, ಮುಂದಕ್ಕೆ ವಿಡಿಯೋ ಮಾಡೋಂಗಿಲ್ಲ. ನೋಡಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ನಾನು ಇಷ್ಟು ದಿನ ತಿರುಗಾಡಿದ್ದೀನಲ್ಲ, ಇಷ್ಟು ದಿನದಲ್ಲಿ ನನಗೆ ಏನು ಅನ್ನಿಸ್ತಾ ಇದೆ ಅಂತಂದರೆ ಜಪಾನ್ ಅವರ ಆಚರಣೆಗಳೆಲ್ಲ ಸೇಮ್ ನಮ್ಮ ಥರನೇ ಇದೆ. ಇವರು ಭೂತ ಪ್ರೇತ ಆತ್ಮಗಳು ಅದನ್ನು ನಂಬ್ತಾರೆ, ಮಾಟ ಮಂತ್ರ ನಂಬ್ತಾರೆ. ಆ್ಯಂಡ್ ದೇವ್ರದ್ದು ಕೆಲವೊಂದು ನಂಬಿಕೆಗಳು ಅಂತ ಹೇಳೋದು ಅಥವಾ ಮೂಢನಂಬಿಕೆಗಳು ಅಂತ ಹೇಳೋದು ಗೊತ್ತಿಲ್ಲ. ನೋಡಿ ಈ ನಾನು ಮೊನ್ನೆ ಇದನ್ನೆಲ್ಲ ಕುಲ್ಕಿ ಇದರಲ್ಲೊಂದು ಕಡ್ಡಿ ಬಂದು ಅದನ್ನು ನಮ್ಮ ಲಕ್ಷಣ ಚೆಕ್ ಮಾಡೋದಿತ್ತು ಗೊತ್ತಾ. ಸೊ ಅದನ್ನೆಲ್ಲ ನೋಡಿದ್ವಿ. ನೋಡಿ ಇದೆಲ್ಲ ಸಿಕ್ಕಾಬಿಡ ನಂಬ್ತಾರೆ ಜನ. ನೋಡಿ ಇವಾಗ ಹಿಂಗೆ ಕುಲ್ಕಿ ಇದರಲ್ಲಿ ಒಂದು ಕಡ್ಡಿ ಬರುತ್ತಲ್ಲ, ಆ ಕಡ್ಡಿಲಿ ಏನು ನಂಬರ್ ಬಂದಿರುತ್ತೋ ಅದನ್ನು ತಗೊಂಡೋಗಿ ಅಲ್ಲಿ ಕಲೆಕ್ಟ್ ಮಾಡ್ಕೊಬೇಕು. ಅದೇನಾದರೂ ಬ್ಯಾಡ್ ಲೆಕ್ಕ ಆಗಿತ್ತು ಅಂತಂದರೆ ಅದನ್ನು ಇಲ್ಲೇ ಕಟ್ಟಬೇಕು. ಒಳ್ಳೇದಾಗಿತ್ತು ಅಂತಂದರೆ ದೇವ್ರು ನಮ್ಗೆ ಒಳ್ಳೇದು ಮಾಡ್ತಾನೆ ಅಂದ್ಕೊಂಡು ಖುಷಿ ಪಟ್ಕೊಂಡು ಹೋಗ್ಬೇಕು. ನನಗೆ ಮದುವೆ ಆಗುತ್ತೆ ಅಂತ ಬಂದಿತ್ತು.
ಗೊತ್ತಿಲ್ಲ, ಬಟ್ ಜನ ಅದನ್ನೆಲ್ಲ ನಂಬ್ತಾರೆ. ಸೊ ಹಂಗಾಗಿ ಸಿಮಿಲರ್ ಅಂತ ಅನ್ನಿಸ್ತಾ ಇದೆ. ಈಗ ಇವನ್ ನೋಡಿ, ಈ ನರಿ ಇದೆಯಲ್ಲ, ಈ ನರಿ ಬಾಯಲ್ಲಿ ಒಂದೊಂದಷ್ಟು ಇದಿದೆ, ನೀವು ನೋಡ್ಬೋದು, ಕೀ ಇದೆ, ಅವೆಲ್ಲನೂ ನಂಬ್ತಾರೆ ನೋಡಿ ಜನ. ಆ ನರಿಗಳು ನೋಡಿ ಎಷ್ಟು ಸಖತ್ತಾಗಿ ಮಾಡಿದ್ದಾರೆ. ಸೊ ಈ ಟೋರಿ ಗೇಟ್ಗಳೇ ಇಲ್ಲಿ ಮಜಾ ಅಂತಂದರೆ ಏನು ಅದ್ಭುತವಾಗಿದ್ದಾವೆ ಅಲ್ವಾ. ಇಲ್ಲಿಂದ ಈಗ ನೋಡಿ ನಮಗೆ ಇನಾರಿ ಗೇಟ್ಸ್ಗಳು ಸಿಗುತ್ತೆ. ಇನಾರಿ ಗೇಟ್ಸ್ ನೋಡೋಣ ಬನ್ನಿ. ಎಸ್, ಬಂದ್ವಿ ನೋಡಿ ಟೋರಿ ಗೇಟ್ಸ್ಗಳಲ್ಲಿ. ಸೊ ಈ ಆರೆಂಜ್ ಟೋರಿ ಗೇಟ್ಸ್ಗಳು ಕಾಣ್ತಾ ಇದೆಯಲ್ಲ, ಈ ಥರ ಟೋರಿ ಗೇಟ್ಸ್ಗಳು ಆಲ್ಮೋಸ್ಟ್ 10,000 ಟೋರಿ ಗೇಟ್ಸ್ಗಳಿದೆಯಂತೆ. ಇಲ್ಲಿ ನೋಡಿ, ಇಲ್ಲಿ ಒಳ್ಳೆ ಮಜಾ ಇದು. ಆ್ಯಕ್ಚುಲಿ ಇವಾಗ ಏನು ಹೋಗ್ತಾ ಇದ್ದೀನಲ್ಲ, ಈ ರೂಟ್ ಬಂದ್ಬಿಟ್ಟು ಆ ರೆಗ್ಯುಲರ್ ರೂಟ್ ಇದೆಯಲ್ಲ ಗೇಟ್ಸು, ಅದು ಬಿಟ್ಟು ಸಪ್ರೇಟ್ ಕಾಡು ರೂಟಲ್ಲಿ ಹೋಗ್ತಾ ಇರೋದು. ಏನಿದೆ ಗುರು ನೇಚರ್ ಇದು. ಇನ್ನೂ ಒಂದು ವಿಚಾರ ಏನು ಅಂತಂದರೆ, ಈ ಕ್ಯೋಟೋ ನಗರ ಏನಿದೆಯೋ ಅದು 70ರಷ್ಟು ಭಾಗ ಕಾಡು ಪ್ರದೇಶಗಳಿಂದ ತುಂಬಿದಂಥ ಒಂದು ಪ್ರದೇಶ ಆಗಿದೆ. ನೋಡಿ, ಈ ಕಾಡು ಫುಲ್ಲು ಬರೀ ಬಿದಿರು ಮರಗಳಿರೋಂಥದ್ದು. ಬಟ್ ಈ ಬಿದಿರೇ ಒಂಥರ ಡಿಫ್ರೆಂಟಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಹೆಂಗಿದೆ ಅಂತ. ಬಿದಿರೆಲ್ಲ ನಮ್ದ್ರಲ್ಲಿ ಹೆಂಗಿರುತ್ತೆ ಹೇಳಿ, ಫುಲ್ಲೆಲ್ಲ ಒಟ್ಟಿಗೆ ಸೇರ್ಕೊಂಡಿರುತ್ತೆ. ಬಟ್ ಇಲ್ಲಿ ನೋಡ್ತು ಅಂತಂದರೆ ಈ ಥರ ಸಿಂಗಲ್ಲೇ ಉದ್ದಕ್ಕೆ ಬೆಳೆಯುತ್ತೆ ನೋಡಿ. ಇಲ್ಲೂ ಲವರ್ಗಳು ಕಾಟ ಬಿಟ್ಟಿಲ್ಲ ಇದಕ್ಕೆ ಪಾಪ ಮರಗಳಿಗೆ. ಇಲ್ಲೂ ಇನ್ಶಿಯಲ್ ಬರೆದು ಹೋಗ್ತಿರಲ್ರ ಲವ್ ದಡ್ಬಡ. ನಿಮ್ಮನ್ನೆಲ್ಲ ಏನು ಹೇಳೋಣ, ಪ್ರಕೃತಿ ನೋಡಿದ್ರೆ ಇಷ್ಟೊಂದು ಸುಂದರವಾಗಿ ನೋಡಿ ಸೊಬಗು ತುಂಬ್ಕೊಂಡು ನಿಂತಿದೆ. ನೀವು ಇಲ್ಲಿ ಬಂದ್ಬಿಟ್ಟೆಲ್ಲ ಇನ್ಶಿಯಲ್ ಬರೆದು ಹಾಳು ಮಾಡ್ತಿದ್ದೀರಲ್ಲ. ಮಧ್ಯದಲ್ಲಿ ಈ ಥರ ದೇವಸ್ಥಾನಗಳು ಕಾಣಿಸೋಕ್ಕೆ ಸಿಗುತ್ತೆ ನೋಡಿ. ಇಲ್ಲಿ ಈ ಮೇಣದ ಬತ್ತಿ ಹಚ್ಚೋದು, ಬಟ್ ಏನು ಜ್ಯೋತಿ ಬೆಳಗಬೇಕಷ್ಟೇ, ಆ ಕಾನ್ಸೆಪ್ಟ್. ಇಲ್ಲಿ ನೋಡಿ ಜನ ಎಲ್ಲ ಕೈ ಮುಗಿತಾ ಇದ್ದಾರೆ. ಸೊ ನಾವು ಹೋಗಿ ನೋಡಿ, ಇಂಥ ದಾರಿನಲ್ಲಿ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ರೆ ಏನು ಚೆನ್ನಾಗಿರುತ್ತಲ್ವ. ಯಪ್ಪ, ನೋಡಿ ಜಪಾನಲ್ಲೂ ನಮ್ಮೂರ ಥರನೇ ಹೊಲಗಳಿಗೆ ಬೇಲಿ ಕಟ್ಟಿದ್ದಾರೆ ನೋಡಿ, ಸೊಪ್ಪು ಸೆದೆ ಯೂಸ್ ಮಾಡಿಕೊಂಡು. ಅಯ್ಯಪ್ಪ. ಓಕೆ, ಸೊ ಈ ದಾರಿನಲ್ಲಿ ಬಂದರೆ ಏನು ಅಂತಂದರೆ ಸಮ್ ಹಿಡನ್ ವಾಟರ್ ಫಾಲ್ಸ್ಗಳಿದೆ, ಅದನ್ನೆಲ್ಲ ನೋಡ್ಬೋದು. ಅದಕ್ಕೆ ಈ ಕಡೆಗೆ ಬಂದೆ. ಸೊ ಹೆಂಗಿರುತ್ತೆ, ಒಂದು ಕಡೆನೂ ನಾನು ಈ ಥರದ್ದು ಕಾಡು ಪ್ರದೇಶಗಳು ನುಗ್ಗೇ ಇಲ್ಲ, ಅದಕ್ಕೆ ಇದನ್ನು ನೋಡೋಣ ಅಂತ ಬಂದೆ. ಇಲ್ಲಿ ನೋಡಿ, ಇಲ್ಲಿ ಯಾವುದೋ ಪುಟ್ಪುಟಾಣಿ ಗೇಟ್ಗಳು ನೋಡಿ. ಇದೇ ಒಂಥರ ಪ್ರಪಂಚ ಗುರು ಇದು. ವಾವ್, ಬರೀ ಗೇಟ್ಗಳೇ ಇದ್ದಾವೆ ಇಲ್ಲಿ ನೋಡಿ. ಎಲ್ಲ ಕಡೆ ಇನಾರಿ ಪುಟ್ಪುಟಾಣಿ. ಇದು ಇವ್ರದ್ದೊಂಥರ ಕಲ್ಚರ್ ಅನಿಸುತ್ತೆ. ಸೊ ಇದೆಲ್ಲ ಹರಕೆ ತೀರ್ಸೋದು ಅಂದ್ಕೊತೀನಿ ಮೇ ಬಿ ಇವರು. ಬಟ್ ಆ ಹರಕೆ ನೋಡಿ ಎಷ್ಟು ನೀಟಾಗಿ ತೀರಿಸ್ತಾ ಇದ್ದಾರೆ. ಏನು ಗುರು ಇದು, ಸಕ್ಕತ್ತಾಗಿದೆ ಲಿಟ್ರಲಿ. ಈಗ ನೋಡಿ, ಇಲ್ಲಿ ನೀರು ಹರಿತಾ ಇದೆ. ಮೇ ಬಿ ಆ ಕಡೆಯಿಂದ ನೀರು ಹರಿದು ಬರ್ತಾ ಇದೆ. ಮೇ ಬಿ ಅದು ಪವಿತ್ರವಾದ ವಾಟರ್ ಆ ಥರ ಏನಾದರೂ ಇರುತ್ತೆ ನೋಡಿ. ನೀರಿಂದ ಹರ್ಕೊಂಡು ಬರ್ತಾ ಇದೆ. ವಾ, ಏನೋ ಒಂಥರ ಡಿಫ್ರೆಂಟ್ ಕಲ್ಚರ್ ಇವ್ರದ್ದೇ ಒಂಥರ. ಲೈಕ್ ಏನು ಗೊತ್ತಾ, ಲಿಟ್ರಲಿ ನಾನು ಇಲ್ಲಿಗೆ ಬರಲಾ ಬೇಡವಾ ಅಂತ ಅಂದ್ಕೊಂಡು ಡಿಸೈಡ್ ಮಾಡ್ತಾ ಇದ್ದೆ.
ಬಟ್ ಆದರೆ ಬಂದಮೇಲೆ ಗೊತ್ತಾಯ್ತು ನನಗೆ 100% ರೆಕಮೆಂಡೆಡು. ಇಲ್ಲಿ ಯಾರೂ ಇಲ್ಲ, ಬಟ್ ಆದರೆ ಅವರೇ ಬರೆದು ಇಟ್ಬಿಟ್ಟಿದ್ದಾರೆ. ಸೊ ಬೇಕಾದವರು ಇಲ್ಲಿ ದುಡ್ಡು ಹಾಕ್ಬಿಟ್ಟು ತಗೊಂಡು ಹೋಗ್ತಾ ಇರ್ಬೋದು. ಸೊ ನೋಡಿ ಎಲ್ಲ ಅವರೇ ಇಟ್ಟಿದ್ದಾರೆ, ನಮ್ಗೆ ಅನಿಸಿದ್ರೆ ಹಾಕ್ಬಿಟ್ಟು ಹೋಗ್ತಾ ಇರ್ಬೋದು. ತೀರಾ ಹಳ್ಳಿಗಳಿಗೆ ಬಂದರೆ ನೋಡಿ ಇಲ್ಲಿ ಕರೆಂಟ್ ಲೈನ್ ಹೆಂಗಿದೆ ಅಂತ. ಸೇಮ್ ನಮ್ಮೂರಲ್ಲಿ ಇರ್ತಿತ್ತಲ್ಲ ಹಳೆ ಕಾಲದಲ್ಲಿ ಹಂಗೆ. ನೋಡಿ ಕೈ ಇಡಬೇಡಿ, ಸ್ಮೋಕ್ ಮಾಡಬೇಡಿ ಅಂತೆಲ್ಲ ಬರೆದಿದ್ದಾರೆ. ಫುಲ್ ಅದೆಲ್ಲ ಕರೆಂಟೇನೆ ಕಾಣಿಸ್ತಿದೆಯಾ? ಹೆಂಗಿದೆ ನೋಡಿ, ಇದು ಯಾವುದೋ ಹಳ್ಳಿ ಇದು ಆ್ಯಕ್ಚುಲಿ. ಯಪ್ಪ ಇಂಟರ್ನಲ್ ಒಳಗಡೆಗೆ ಬಂದ್ಬಿಟ್ಟಿದ್ದೀನಿ ಈಗ. ನೋಡಿ ಯಾವುದೋ ಮನೆ, ಹಳೆಯ ಮನೆ, ಯಾವುದೋ ಒಂದು ಫಿಲಮ್ನ ಗೊತ್ತಾಯ್ತು ನನಗೆ ಇದು ನೋಡ್ತಿದ್ರೆ. ಅದೇ ಎಲ್ಲ ಬೆತ್ತಲೆ ಮಾಡ್ಬಿಟ್ಟು ಚಿರಿಸ್ತಾನೆ ಗೊತ್ತಾ, ಯಾವುದೋ ಒಂದು ಅಮೇರಿಕನ್ ಪೈನ ಏನೋ ಒಂದು ಮೂವಿ ದೆವ್ವ ಥರ ಮಾಡ್ತಿರ್ತಾನೆ ಅವನು, ಆ ಥರ ಅನ್ನಿಸ್ತಾ ಇತ್ತು ನನಗೆ ಹಾಲು. ನಡ್ಕೊಂಡು ಬಂದೆ, ಒಂದು 2-2.5 ಕಿಲೋಮೀಟ್ರ್ ದಾಟಿ ಬಂದೆ, ಯಾವುದೋ ಒಂದು ಹಳ್ಳಿಗೆ ಬಂದೆ ಆಯಿತಾ. ನನಗೆ ಇಷ್ಟು ನೋಡಿ ಏನನ್ನಿಸ್ತು ಅಂತಂದರೆ, ಇವರು ತುಂಬ ಪ್ರಕೃತಿ ಪ್ರೇಮಿಗಳು. ಆದರೆ ಈ ಹಳ್ಳಿನಲ್ಲೂ ನೋಡು ಗುರು, ಇಲ್ಲಿ ನನಗೀಗ ನೋಡಿ ಸುಸ್ತಾಗೋಗಿತ್ತು. ಈಗ ಜ್ಯೂಸ್ ಕುಡಿಬೋದು ನಾನಿಲ್ಲಿ. ಈಗ ಆ್ಯಕ್ಚುಲಿ ನಂಗೆ ಜ್ಯೂಸ್ ಬೇಕೇ ಬೇಕು, ಸಿಕ್ಕಾಬಟ್ಟೆ ಆಯ್ತಲ್ಲ ನನಗೆ. ಜಪಾನ್ ಕರೆನ್ಸಿನ ತೊಗೋಬೇಕು, ಒಂದು 500ನ ಹಾಕ್ತೀನಿ, ಓಕೆನಾ. ಸೊ ಒಂದು 500ನ ಹಾಕಿ ಯಾವುದು ಬೇಕು ಅಂತ ಸೆಲೆಕ್ಟ್ ಮಾಡಬೇಕು. ಸೊ ನಾನಿವಾಗ ಇದನ್ನು ಅಂತ ಸೆಲೆಕ್ಟ್ ಮಾಡ್ತೀನಿ. ನೋಡಿ ಬೀಳ್ತು, ತಗೊಂಡೆ ಚೇಂಜು. ಜಪಾನ್ ಮಾತ್ರ ಲಿಟ್ರಲಿ ಬೇರೆ ಲೆವೆಲ್ ಎಕ್ಸ್ಪೀರಿಯೆನ್ಸು. ನಿಮಗೆ ಎಲ್ಲೂ ಒಬ್ಬನೇ ಇದ್ದೀನಿ ಅನ್ನೋ ಫೀಲ್ ಆಗಲ್ಲ, ಎಲ್ಲೂ ಏನೂ ಸಿಗಲ್ಲ ಅಂತ ಭಯ ಪಡೋಂಗಿಲ್ಲ. ನಿಮ್ಗೆ ಎಲ್ಲಿ ಬಂದರೂ ಏನಾದರೂ ಒಂದು ತಿನ್ನೋಕ್ಕೆ ಉಣ್ಣೋಕ್ಕೆ ಸಿಗುತ್ತೆ ನೋಡಿ ಈ ಥರ. ನನ್ನ ಸಜೆಷನ್ ಏನು ಅಂತಂದರೆ, ಆದಷ್ಟು ಸೋಲೋ ಮಾಡಿ, ಒಳ್ಳೆ ಮಜಾ ಇರುತ್ತೆ ನಿಮಗೆ 1 ಗಂಟೆ. ಓಕೆ, ಸೊ ಈಗ ಇನಾರಿ ಟೆಂಪಲ್ನ ಮುಗಿಸ್ಕೊಂಡು ನಾವು ಎದುರುಗಡೆ ಬರ್ತಿದ್ದಂಗೆ ನಮ್ಮದು JR ರೈಲ್ವೆ ಸ್ಟೇಷನ್ ಕಾಣಿಸುತ್ತೆ. ಇವಾಗ ನನ್ನ ಪ್ಲ್ಯಾನ್ ಏನು ಅಂತಂದರೆ, ಇಲ್ಲಿಂದ ಇವಾಗ ಒಸಾಕಾಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಒಸಾಕಾಗೆ ಒಂದು 2:30 ಅಷ್ಟೊತ್ತು ಕೊಟ್ಟೋಗ್ಬಿಡ್ತೀನಿ. ಸೊ ಅಲ್ಲಿ ಒಂದು ರೌಂಡ್ ತಿರುಗಾಡ್ದಂಗೆ ಆಗುತ್ತೆ. ಸೊ ಇವತ್ತೇ ಒಸಾಕನೂ ಮುಗಿಸ್ದಂಗೆ ಆಗುತ್ತೆ ಆಯಿತಾ. ಇನಾರಿ ಅಂತ ಸ್ಟೇಷನ್ ಹೆಸರೇ ಇನಾರಿ, ಎಷ್ಟು ಸಖತ್ತಾಗಿದೆ ಅಂತ, ಸಿಂಪಲ್ ಆಗಿದೆ. ಹೊರಗಡೆಗೆ ಬರ್ತಿದ್ದಂಗೆ ಇನಾರಿ ಟೆಂಪಲ್ದು ಆ ಟೋರಿ ಗೇಟ್ಗಳು ಕಾಣಿಸೋಕ್ಕೆ ಸಿಗುತ್ತೆ. ಸೊ ಈಗ ಈ ಇನಾರಿ ಸ್ಟೇಷನ್ ಹೆಂಗಿದೆ ಅಂತ ನೋಡೋಣ. ಸೇಮ್ ಬೆಳಗ್ಗೆ ಬಂದಲ್ಲ ಅದೇ ಥರನೇ ನೋಡಿ, ಏನು ಬಾಂಬಾಟಾಗಿದೆ. इंडिया से क्या मथुरा? ठीक है, कैसा लगा जापान? मस्त है। आप अकेला है क्या? हाँ ठीक है। राउंड ट्रिप का मेरे को 84 लगा। दैट इज गुड। हमारा ना थोड़ा हमारे सिंगापुर मेरी टिकट हो चुकी थी तो इंडिया थोड़ा सेम फ्लाइट चाहिए था।
ಎಸ್ ಥ್ಯಾಂಕ್ ಯು ಸೊ ಮಚ್. ಎಸ್ ಬಂದಿದೆ ನೋಡಿ ಟ್ರೈನು. ಸೊ ಈಗ ಇದನ್ನ ಹತ್ಕೊಂಡು ಹೋಯ್ತಾ ಇರೋದೆ ಕ್ಯೋಟೋ ಕಡೆಗೆ. ಸರ್ವೀಸು ಇದೆ, ಅದು ಲೇಟ್ ಆಗುತ್ತೆ, ಬನ್ನಿ ಇದರಲ್ಲೇ ಇರ್ತೀನಿ. ಎಸ್ ಕ್ಯೋಟೋಗೆ ಬಂದಾಯಿತು. ಕರೆಕ್ಟ್ ಟೈಮಿಂಗ್ಸ್ ಅಂತಂದರೆ ಟೈಮಿಂಗ್ಸ್ ನೋಡ್ಕೊಳ್ಳಿ. ನಮ್ಮ ಮೈಸೂರು ರೈಲ್ವೆ ಸ್ಟೇಷನ್ನೇ ಇದು. ಸೇಮ್ ಫೀಲ್ಸ್ ಲೈಕ್. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೆ AJR ಕ್ಯೋಟೋ ಲೈನ್ ಶಿನ್ ಒಸಾಕ ನೋಡಿ. ಅಲ್ಲಿ ನಮಗೆ 2 ಗಂಟೆಗೆ ಅಂತ ಬರ್ದಿದೆ ಗೊತ್ತಾ. ಸೊ 2 ಗಂಟೆಗಿದೆ. ಸೊ ಇನ್ನು 12 ನಿಮಿಷ ಇದೆ. ಆಮೇಲೆ ನೋಡಿ ರೈಲ್ವೆ ಸ್ಟೇಷನಲ್ಲೂ ಕೂಡ ವೆಂಡಿಂಗ್ ಮಿಷಿನ್ ಇಟ್ಟಿದ್ದಾರೆ. ಸೊ ಫುಡ್ಗೆ, ಸೊ ನಾನು ಏನಾದರೂ ಇಲ್ಲೇ ಟೈಮ್ ಇಲ್ಲ, ನಾನು ಫುಡ್ಡು ಆರ್ಡ್ರ್ ಮಾಡ್ಕೊಂಡು ಹೋಗಬೇಕು ಅಂತಂದರೆ ಸೊ ಈ ವೆಂಡಿಂಗ್ ಮಿಷಿನಲ್ಲಿ ಬಂದುಬಿಟ್ಟು ಆರ್ಡ್ರ್ ತೊಗೊಂಡು ಒಳಗಡೆಗೆ ಹೋಗಿ ಫುಡ್ ತಿನ್ನೋದು. ನೋಡಿ ಜಪಾನ್ ಅವ್ರ ಫ್ಯಾಂಟಸಿ ಹೆಂಗೆ ಅಂತಂದರೆ ರೈಲ್ವೆ ಸ್ಟೇಷನಲ್ಲೂ ಪೋಸ್ಟ್ ಕಾರ್ಡ್ ಇಟ್ಟಿದ್ದಾರೆ. ಅಂದರೆ ಪೋಸ್ಟ್ ಹಾಕ್ಬೋದು ಇದರಲ್ಲಿ. ಸೊ ನಾನೇನಾದರೂ ಮನೆಯಲ್ಲಿ ಪೋಸ್ಟ್ ಹಾಕಕ್ಕೆ ಮರ್ತೆ ಅಂತಂದರೆ ಆ ಲೆಟರ್ನ ಟ್ರೈನ್ ಸ್ಟೇಷನ್ಗೆ ತಂದಿದ್ರೆ ಇಲ್ಲಿ ಟ್ರೈನಲ್ಲೇ ಹಾಕ್ಬಿಡ್ಬೋದು. ಬಂತು ನೋಡಿ ನಮ್ಮ ಟ್ರೈನ್. ನಿಂತು ಸಾಗೋಯ್ತು. ಆದರೆ ರೈಲ್ವೆ ಸ್ಟೇಷನ್ಗಳಲ್ಲಿ ನಾನು ನೋಡ್ದಂಗೆ ಎಲ್ಲೂ ಚೇರ್ ವ್ಯವಸ್ಥೆಗಳೇ ಇಲ್ಲ ಬಿಡು ಕೂತ್ಕೊಳ್ಳೋಕ್ಕೆ. ಯೂನಿವರ್ಸಲ್ ಸಿಟಿ 方面はます。ಎಸ್ ಆ್ಯಕ್ಚುಲಿ ಬಂತು ನೋಡಿ ಒಸಾಕ ಸ್ಟೇಷನ್ಗೆ. ಕರೆಕ್ಟಾಗಿ ನೋಡಿ 2:29ಕ್ಕೆ ಬಂದು ಆಗಿದೆ ಆಲ್ರೆಡಿ. ಸೊ ಬಂದು ಆಗಿದೆ. IC ಕಾರ್ಡ್ ಒಂದೇ ಅಂತಿದೆ, ಟಿಕೆಟ್ ಏನಿದೆ. ಎಸ್ ಇವಾಗ ಒಸಾಕ ಸಿಟಿನ ಹೊರಗಡೆಯಿಂದ ನೋಡ್ತೀವಿ. ಒಸಾಕನ ಒನ್ ಆಫ್ ದ ಡೆವಲಪ್ಡ್ ಸಿಟಿ ಅಂತ ಹೇಳ್ತಾರೆ. 2050ರಲ್ಲಿ ಬದುಕ್ತಾ ಇದ್ದಾರೆ ಇವರು ಅಂತ ಹೇಳ್ತಾ ಇದ್ದಾರೆ. ಅದು ನಿಜ ಅನ್ನಿಸ್ತಾ ಇದೆ ಲಿಟ್ರಲಿ. ನೋಡಿ ರೈಲ್ವೆ ಸ್ಟೇಷನಿಂದ ಹೊರಗಡೆಗೆ ಬರ್ತಾ ಇದ್ದಂಗೆ ಬ್ರ್ಯಾಂಡೆಡ್ ಅಂಗಡಿಗಳೆಲ್ಲವೂ ಇಲ್ಲೇ ಇದ್ದಾವೆ. ಸೊ ಈಗ ನೋಡಿ ಈ ಬಿಲ್ಡಿಂಗಲ್ಲಿ ನಮ್ಗೆ ಎಲ್ಲಿ ಕಂಡುಹಿಡಿಬೇಕು ಅಂತ ಗೊತ್ತಾಗಲ್ಲ ಅಲ್ವಾ ಎಲ್ಲಿದೆ ಅಂತ. ಸೊ ಈ ಬಿಲ್ಡಿಂಗಲ್ಲೇ ಇದೆ. ಸೊ ಇಲ್ಲಿ ಬಂದು ಹುಡುಕಿದ್ರೆ ನೋಡಿ ಇಲ್ಲಿ ಸಿಗುತ್ತೆ ನೋಡಿ, ರೆಸ್ಟೋರೆಂಟ್ ಕೆಫೆ ಆ್ಯಂಡ್ ಗ್ಲಾಸರಿ ಏರಿಕ್ ಸೌತ್ ಅಂತ. ಸೊ ಇದಿರೋದು ಬೇಸ್ 1ನಲ್ಲಿದೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಒಮೇಕಿತಾ ಸೆಲ್ಲಾರ್ ಅಂತ ಇದೆ. ಸೊ ಇಲ್ಲಿ ಇವಾಗ ನೋಡಿ ಇಲ್ಲಿದೆ ನಂಬರ್ 29, ಓಕೆನಾ. ಸೊ ಈಗ ನಾವು 29 ಹೋಗೋಣ ಬನ್ನಿ. ಏನು ಸಗದಾಗಿದೆ ನೋಡಿ. ರೈಲ್ವೆ ಸ್ಟೇಷನಿಂದ ಇಳಿದ್ರೆ ಈ ಥರ ಐತಲ್ಲ ಗುರುವೇ. ನೋಡೋ ಶಿವಕಾರ್ತಿಕೇಯನ್ ಜಪಾನದ ಫೇಮಸ್ ಅಲ್ಲ ಗುರು. ಬರ್ತಿದ್ದಾರೆ ನೋಡಿ 5 ಕರೀಸ್ ಪ್ಲ್ಯಾಟರು. ಸೊ 1760 ರೂಪಾಯಿ, ಅಂದರೆ 1000 ರೂಪಾಯಿ ನಮ್ಮ ದುಡ್ಡಲ್ಲಿ. 1 meal full and after I want a tea, but after, not now. First meal. Okay. Oh, choices. Okay. Mixed vegetable curry. ಅನ್ನ ಸಾಂಬಾರು ಇದೆ, ಜೊತೆಗೆ ಇದೊಂದು ಚಿತ್ರಾನ್ನ ಟೈಪ್ ಒಂದಿದೆ. ಮೇ ಬಿ ಸ್ವೀಟ್ ಇದ್ರೂ ಇರ್ಬೋದು, ಹೇಳೋಕ್ಕಾಗಲ್ಲ. ರೈಸ್ ಫ್ರೀ, ರಿಫಿಲ್ ನಾಟ್ ಶೇರ್. ಓಕೆ. ಸೊ ಎರಿಕ್ ಚಿಕನ್ ಕರಿ, ಬಟರ್ ಚಿಕನ್ ಮಸಾಲ, ಮಲಬಾರ್ ಕೀಮಾ ಕರಿ, ಮಿಕ್ಸ್ ವೆಜಿಟೇಬಲ್ ಕರಿ, ಸ್ಪಿನಾಚ್ ದಾಲ್ ಕರಿ, ಸಾಂಬಾರ್, ಟುಡೇ ವೆಜ್ ಡ್ರೈ, ಟುಡೇ ಸ್ಪೆಷಲ್ ಕರಿ. ಸೊ ಸ್ಪೆಷಲ್ ಕರಿಗೆ 100 ರೂಪಾಯಿ ಇದೆ. ಟುಡೇ ಸ್ಪೆಷಲ್ ಕರಿ ಬಿ. ಸೊ ಈ ಥರ ಡಿಫ್ರೆಂಟ್ ಐಟಮ್ ಇದೆ. ಸೊ ಅದಕ್ಕೆ 1700 ರೂಪಾಯಿ, ಅಂದರೆ ನಮ್ಮ ದುಡ್ಡಲ್ಲಿ 1000 ರೂಪಾಯಿ. ಇವನು ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು, ಬಟ್ ಆದ್ರೂ ಏನೂ ಮಾಡೋಕ್ಕಾಗಲ್ಲ. ಬಟ್ ಚೆನ್ನಾಗಿರುತ್ತೆ. ಸೊ ಒಳ್ಳೆ ಕಡೆ, ಚೆನ್ನಾಗಿರೋ ಕಡೆನೇ ನಿಲ್ಸೋಣ ಅಂತ ಅಂದ್ಬಿಟ್ಟೇ ಇಲ್ಲಿ ಬಂದು ಸ್ಟಾಪ್ ಹಾಕಿದ್ದೀನಿ. ಓಕೆನಾ. ಥ್ಯಾಂಕ್ ಯು. ನಾನು ಸುಮಾರು ದಿನ ಆಗಿತ್ತಲ್ಲ ತಿಂದು, ಅದಕ್ಕೆ ಅನ್ನ ತಿನ್ನೋಣ ಅಂತಂದ್ಬಿಟ್ಟು ಒಂದು ಚಾಯ್ಸ್ ತಗೊಂಡಿದ್ದೀನಿ ಒಸಾಕದಲ್ಲಿ.
ಗುಡ್, ಚೆನ್ನಾಗಿ ಮಾಡೋರೆ. ಬಟ್ ಕ್ವಾಂಟಿಟಿ ಇನ್ನೊಂದು ಚೂರು ಕೊಟ್ಟಿದ್ರೆ ಆಗೋದು. ಕ್ವಾಂಟಿಟಿ ತುಂಬ ಕಮ್ಮಿ ಇದೆ, ಕರಿ ಜಾಸ್ತಿ ಇದೆ. ಏನಪ್ಪ ಮಾಡೋಣ? ಬಾಯಲ್ಲಿ ಬೆಲ್ ಗೊತ್ತಾಯ್ತಾನೆ. ಏನಿದ್ರು ನಮ್ಮ ಊಟನೇ. ಬಟ್ ಟೇಸ್ಟ್ ನಮ್ಮದೇ ಟೇಸ್ಟ್ ತಂದ್ಬಿಡ್ತಾರೆ, ಅದೊಂದೇ ಖುಷಿ ಇವರು. ಆ್ಯಕ್ಚುಲಿ ರೈಸು ಎಷ್ಟು ಸಲ ಬೇಕಾದ್ರೂ ತೊಗೋಬೋದು. ರೈಸು, ಸಾಂಬಾರು ಮತ್ತು ರಸಮ್ಮು ಮೂರೂ ಎಷ್ಟು ಸಲ ಬೇಕಾದರೂ ಕೊಡ್ತಾರೆ ಪಾಪ. ಈಗ ಇನ್ನೊಂದು ಕೊಡ್ತಾ ಇದ್ದಾರೆ. ಇಟ್ಸ್ ಗುಡ್, ವೆರಿ ಗುಡ್, ಥ್ಯಾಂಕ್ ಯು ಸೊ ಮಚ್. ಯಾ ಯಾ ಎಸ್ ಫುಲ್ ಡಾಲ್. ಯಾ, ಥ್ಯಾಂಕ್ ಯು, ಇಟ್ಸ್ ವೆರಿ ಟೇಸ್ಟಿ, ಥ್ಯಾಂಕ್ ಯು ಸೊ ಮಚ್. ಆ್ಯಕ್ಚುಲಿ ಸಕ್ಕತ್ತಾಗಿದೆ. ಅದೇ ನಾನು ಹೇಳಿದ್ನಲ್ಲ, ನಮ್ಮೂರು ಊಟದ ಬೆಲೆ ಇದಕ್ಕೆ ಬಂದಾಗಲೇ ಗೊತ್ತಾಗೋದು ಅಂತ. ಸರ್ ಸಿಗೋಣ, ಬಾಯ್, ಥ್ಯಾಂಕ್ ಯು. ಎಸ್, ಹೌ ಮಚ್? 2744. Yeah. Can you able to calculate this? Okay. 100. 100? Saima, thank you so much. Brother, it's good. Thank you. Yeah, bye-bye. Sir, bye sir. ಸಿಗೋಣ. ಓಕೆ, ಸೊ ಆ್ಯಕ್ಚುಲಿ ಎಷ್ಟಾಗಿದೆ ಗೊತ್ತಾ? 2075 ರೂಪಾಯಿ ಆಗಿದೆ. ಸೊ ನಮ್ಮ ದುಡ್ಡಲ್ಲಿ 1.6 ಮಾಡಿದ್ರೂ ಹೆಚ್ಚು ಕಡಿಮೆ 1200-1300 ರೂಪಾಯಿ ಬರುತ್ತೆ. ಸೊ ಕೆಳಗಡೆ ಅಲ್ಲಿಂದ ನಮಗೆ ಹೋಟೆಲ್ ಕಾಣಿಸುತ್ತೆ. ಸೊ ಹೋಟೆಲ್ ಹತ್ರ ಈ ಥರದ ವ್ಯೂ ನೋಡಿ, ಏನು ಚೆನ್ನಾಗಿದೆ ಅಲ್ಲ. ವೆಲ್ ಆರ್ಗನೈಸ್ಡ್ ಅಂತ ನೀವು ಯಾವತ್ತಾದರೂ ಹಿಂದೆ ಮುಂದೆ ಕೇಳಿದರೆ ನೋಡಿ, ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಸೊ ನಾನಂತೂ ಈ ಥರ ನೋಡಿರಲಿಲ್ಲ, ನನ್ನ ಲೈಫಲ್ಲಿ ಇದೇ ಫಸ್ಟ್ ನೋಡಿದ್ದು. ಏನು ಚೆನ್ನಾಗಿದೆ ಗುರು ಈ ಸರ್ಕಲ್ಲು. ಇವನ್ ನಾನು ಚೈನಾಗೂ ಕೂಡ ಹೋಗಿದ್ದೀನಿ, ಬಟ್ ಇಷ್ಟೆಲ್ಲ ವೆಲ್ ಆರ್ಗನೈಸ್ಡ್ ಇರಲಿಲ್ಲ ಅವ್ರದ್ದು. ಎಲ್ಲಾದರೂ ಒಂದು ಕಡೆ ಸಣ್ಣ ಪುಟ್ಟ ತಪ್ಪು ಕಾಣಿಸೋಕ್ಕೆ ಸಿಗೋದು. ಬಟ್ ಆದರೆ ಇಲ್ಲಿ ನೋಡ್ತಾ ಇದ್ದೀನಿ, ಇಲ್ಲಿ ನನಗೆ ಏನೂ ಆ ಥರ ಕಾಣಿಸ್ತಾನೆ ಇಲ್ಲ ನೋಡಿ. ಏನು ಸಾಕಾಗಿದೆ. ಒಂಥರ ಶಿಬುಯ ಕ್ರಾಸ್ ಥರನೇ, ಹೆಂಗೆ ಬೇಕಾದರೂ ಕ್ರಾಸ್ ಆಗ್ಬೋದು. ಸೊ ನಾನು ಹಂಗೆ ಹೋಗ್ಬೇಕು, ಹಿಂಗೆ ಹೋಗ್ಬೇಕು, ಆ ಥರ ಏನಿಲ್ಲ. ಸೊ ಕ್ರಾಸ್ ಡಯಾಗ್ನಲ್ ಹೆಂಗೆ ಬೇಕೋ ಹಂಗೆ. ಬಟ್ ಒಂದೇ ಸಲ ಬಿಡುತ್ತೆ, ಒಂದೇ ಸಲ ಬಿಟ್ಟಾಗಷ್ಟೇ ಎಲ್ಲರೂ ಬರಬೇಕು. ಆನ್ ದ ವೇ ಬರ್ತಾನೆ ಒಂದು ಪಾರ್ಕ್ ಥರ ನೋಡಿದೆ. ಇಲ್ಲಿ ಏನೋ ಒಂದು ಬುಸ್ ಅಂತ ಸೌಂಡ್ ಬರ್ತಾ ಇತ್ತು. ಸೊ ಏನು ಅಂತ ಗೊತ್ತಾಗಲಿಲ್ಲ. ಇದು ತಣ್ಣಗೆ ಮಾಡೋಕ್ಕೆ ಇದು ನಮ್ಮನ್ನು. ಏನೇನೆಲ್ಲ ಕಂಡು ಹಿಡಿದವ್ರು ಗುರು ಇವರು. ಇದು ನೀರ್ದು ಆಯಿತಾ. ಸೊ ಸ್ವಲ್ಪ ತಣ್ಣಗಾಗುತ್ತೆ ಅವಾಗ ನಮಗೆ ಇಲ್ಲೋಯ್ತಾ ಇದ್ದರೆ. ಇವರು ಮಾತ್ರ ಇವ್ರು ಕಂಡುಹಿಡಿದೇ ಇರೋದೇ ಇಲ್ಲ ಇವರು. ನೋಡಿ, ಫುಲ್ಲು ರೋಡ್ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ. ಆ ಕಡೆ ಈ ಕಡೆ ಎರಡೂ ಕಡೆನೂ ಅಲ್ಲಿಂದ ಇಲ್ಲಿವರೆಗೂ ಫುಲ್ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಫುಲ್ ಬ್ಲಾಕ್ ಮಾಡಿ ಎಲ್ಲ ಸೇಫ್ಟಿ ಮಾಡಿ ಇಟ್ಕೊಂಡು ಅದಾದಮೇಲೆ ವರ್ಕ್ ಮಾಡ್ತಾ ಇರೋದು. ಸೇಫ್ಟಿ ವೈಸ್ ಮಾತ್ರ ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಾರೆ ಅಂತ ಕಾಣಿಸುತ್ತೆ. ಏನು ಜನ ಜಾತ್ರೆ. ಬಂದಿದ್ದಕ್ಕೆ ಒಂದಷ್ಟು ಕ್ಯಾಂಪಿಂಗ್ ಐಟಮ್ಸು, ಕ್ಯಾಂಪಿಂಗ್ ಅಸೆಸರೀಸ್ ಎಲ್ಲ ನೋಡ್ತಾ ಇರೋಂಗಾಗಿದೆ. ಆ್ಯಕ್ಚುಲಿ ನನಗೊಂದು ಟೆಂಟ್ ಬೇಕು. ಟೆಂಟ್ ನೋಡ್ತಾ ಇದ್ದೀನಿ. ನನಗೆ ಆವತ್ತಿಂದ ಸಿಂಗಲ್ ಟೆಂಟ್ ಸಿಗ್ತಾನೇ ಇಲ್ಲ. One person tent, mountaineering shop. ಹೆಂಗಿದ್ರು ಕ್ಯಾಂಪಿಂಗ್ ಎಲ್ಲ ಮಾಡ್ತಿರ್ತೀನಲ್ಲ, ಯೂಸ್ ಆಗುತ್ತೆ. Mountaineering tent. Okay. Explain. Town left connecting. ನೋಡಿ, ಇಲ್ಲಿಗೆ ರಫ್ ಹಾಕಿದಾರಲ್ಲ. ಸೊ ಈ ರಫ್ ಏನಕ್ಕೆ ಅಂತಂದರೆ, ಪಾಪ ಯಾರು ಕಣ್ಣಿಂದ ಇರೋರು ಬಂದರೆ ಅವ್ರಿಗೆ ಗೊತ್ತಾಗೋಕ್ಕೆ ಇನ್ನು ನೆಕ್ಸ್ಟ್ ಸ್ಟೆಪ್ ಇಲ್ಲ, ನೋಡ್ಕೊಂಡು ಹೋಗಿ ಅಂತ. ಇಲ್ಲೇನು ಇಲ್ಲಿ ವುಮೆನ್ ಓನ್ಲಿ ಬೋರ್ಡಿಂಗ್ ಅಂತ ಮಾತ್ರ ಇಟ್ಬಿಡಿದೆ ನೋಡಿ. ಲೇಡೀಸ್ ಮಾತ್ರ ಹತ್ತಬೇಕು. ಒಂದು 5-6 ದಿನದಿಂದ ನಾನು ಹೇಳ್ತಾ ಇದ್ದೀನಿ ಜಪಾನ್ ಸೇಫೆಸ್ಟ್ ಪ್ಲೇಸ್ ಅಂತ. ಆದರೆ ಇಲ್ಲೂ ಯಾಕಪ್ಪ ಹಂಗಾದ್ರೆ ಸೇಫೆಸ್ಟ್ ಪ್ಲೇಸ್ ಆದರೆ ವುಮೆನ್ ಸಪ್ರೇಟಾಗಿ ಹೆಂಗಸರಿಗೆ ಅಂತ ಹೇಳಿ
ಒಂದು ಸಪ್ರೇಟ್ ಬೋಗಿನ ಬಿಡ್ತಾರೆ ಅಂತ ನೀವು ಕೇಳ್ಬೋದು ಅಲ್ವಾ. ಇವನ್ ಇಲ್ಲೂ ಕೂಡ ನಮ್ಮಲ್ಲಿ ಹೆಂಗೆ ಈ ಕಾಮಪೀಡಿತರಿದ್ದಾರೋ ಆ ಥರ ಇಲ್ಲೂ ಇದ್ದಾರೆ. ಸೊ ಅವ್ರಿಗೆ ಚಿಕಾನ್ ಅಂತ ಕರೀತಾರೆ. ಸೊ ಚಿಕಾನ್ಗಳು ಹೆಂಗೆ ಅಂತಂದರೆ ಅವರು ಈ ಥರ ಪಬ್ಲಿಕ್ ಪ್ಲೇಸಲ್ಲಿ, ಕ್ರೌಡ್ ಪ್ಲೇಸ್ಗಳಲ್ಲಿ ಅವರು ನಿಮ್ಮನ್ನು ಅಂದರೆ ಹುಡುಗಿರನ್ನ ಟಚ್ ಮಾಡೋದು ಈ ಥರ ಎಲ್ಲ ಮಾಡ್ತಾರೆ. ಸೊ ಅದಕ್ಕೋಸ್ಕರನೇ ಒಂದಷ್ಟು ವುಮೆನ್ಗೆ ಸಪ್ರೇಟ್ ಅಂತ ಮಾಡಿಬಿಟ್ಟಿರ್ತಾರೆ. ಯಾವುದೋ ಒಂದು ಲೋಕಲ್ ಏರಿಯಾಗೆ ಬಂದಿದ್ದೀನಿ ಅಂತ ಕಾಣಿಸುತ್ತೆ. ಒಳ್ಳೆ ಸಿಕ್ಕಾಪಟ್ಟೆ ಫುಡ್ಡು ಗಿಡ್ಡು ಎಲ್ಲ ಇರೋ ಏರಿಯಾ ಇದೆ. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ಫುಲ್ಲೆಲ್ಲ ಸೈಕಲ್ಗಳು. ಆ್ಯಂಡ್ ಅಲ್ಲಿ ಖುಷಿಯಾಗೋ ವಿಚಾರ ಏನು ಅಂತಂದರೆ ನಮ್ಮ ಇಂಡಿಯಾ ಮತ್ತು ಭಾರತದ್ದು ನೇಪಾಳ ಮತ್ತು ಭಾರತದ್ದು ಫ್ಲ್ಯಾಗ್ ಹಾಕಿದ್ದಾರೆ. ಸೊ ಹಂಗಾದರೆ ಇಲ್ಲಿ ಊಟ ಸಿಗುತ್ತೆ ಅಂತ ಆಯಿತು. ಆ್ಯಂಡ್ ಇಲ್ಲಿ ಯಾವುದು ನೋಡಿದ್ರು ಒಳ್ಳೆ ಚೆನ್ನಾಗಿರೋಂಗೆ ಕಾಣಿಸ್ತೈತೆ. ಎಷ್ಟಿದೆ? 5,900. ಓಕೆ, ಇದು 5,000. ಇಲ್ಲಿ ನೋಡಿ, ಇಲ್ಲಿ ಏನೇನು ಐಟಮ್ಸ್ ಇದೆ. ಸೊ ಇವೆಲ್ಲ ಏನು ಅಂತಂದರೆ ಕೆಲಸಕ್ಕೆ ಬಳಸೋಂಥದ್ದು ನೋಡಿ, ಟೂಲ್ಸು, ಮಿಷಿನರಿ ಸೆಟ್ಗಳಕ್ಕೆ ಅಂಥದಕ್ಕೆ. ಹಂಗೆ ಸುಮ್ಮನೆ ಎಲ್ಲೆಲ್ಲಿ ಸಿಗುತ್ತೋ ಎಲ್ಲ ಕಡೆ ಸುಮ್ಮನೆ ಹಂಗೆ ನುಗ್ತಾ ಇದ್ದೀನಿ ನಾನು. ಇವೆರಡು ಐಟಮ್ ತಗೊಂಡೆ. ಆ್ಯಕ್ಚುಲಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ 7,500 ರೂಪಾಯಿ ಆಯ್ತು ಇದಕ್ಕೆ ಇಲ್ಲಿ ಕಾಸಲ್ಲಿ. ಸೊ 7,500 ಅಂತಂದರೆ ಡಿವೈಡೆಡ್ ಬೈ 1.6 ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಓಕೆ, ಮತ್ತು ಅದೇ ರೈಲ್ವೆ ಟ್ರ್ಯಾಕ್ಗಳು, ಸಿಟಿಯಲ್ಲಿ ಓಡಾಡೋವಂಥ ಟ್ರ್ಯಾಮ್ಗಳು ಇವೆಲ್ಲ ನಮಗೆ ಸಿಗ್ತಾ ಇದೆ. ಭಾಷೆ ಅರ್ಥ ಆಗಲ್ಲ. Hello. Good evening. Chicken in? Yeah, I have reservation. Yeah, can I have your passport, please? Yeah. Okay, can I take direct? Yes. Yeah. Let me see. Yeah, I think. I cancel that. ಆ್ಯಕ್ಚುಲಿ ಹಾಸ್ಟೆಲ್ ಮಾತ್ರ ಸಾಕಾಗಿದೆ. ಒಳ್ಳೆ ವೈಬಲ್ ಇದೆ ಅಂದ್ಕೊಡಿ, ಆಯಿತಾ. ಸೊ ರೂಮ್ ನೋಡೋಣ ಹೆಂಗಿರುತ್ತೆ ಅಂತ. ಸೆಕೆಂಡ್ ಫ್ಲೋರ್, ನೆಕ್ಸ್ಟ್ ಡೌನ್. ಹೆಂಗಿದ್ರು ಸರಿ, ಇವತ್ತು ಪಚ್ ಅಂತ ಪಾಚ್ಕೊಂಡ್ಬಿಡ್ತೀನಿ. ಅದು ಹೈಕೆಲ್ಲ ಮಾಡಿದ್ನಲ್ಲ, ಸೊ ಹಂಗಾಗಿ ಒಂದು ಸ್ವಲ್ಪ ಇದಾಗ್ಬಿಟ್ಟಿದ್ದೀನಿ, ಟಯರ್ಡ್ ಆಗಿಬಿಟ್ಟಿದ್ದೀನಿ. ಎಸ್, ದಿಸ್ ಒನ್. ಇದೇ ನೋಡಿ ಇವತ್ತು ನಮ್ಮ ಮನೆ ಎಷ್ಟು ಚಿಕ್ಕದಾಗಿ ಚೆನ್ನಾಗಿದೆ. ಆ್ಯಕ್ಚುಲಿ ಒಳ್ಳೆ ನಿದ್ದೆ ಬರುತ್ತೆ. ಸೊ ನೀವು ಅಂದ್ಕೊಬೋದು, ಯಾಕೆ ಹಾಸ್ಟೆಲ್ ಉಳ್ಕೊಬೇಕು, ಪ್ರೈವೇಟ್ ರೂಮ್ ಮಾಡ್ಕೊಬೋದಲ್ವಾ ಅಂತ. ಆ್ಯಕ್ಚುಲಿ ನಾನು ಮಾಡ್ಬೋದು, ಪ್ರೈವೇಟ್ ರೂಮಲ್ಲೂ ಉಳಿದು ಹೋಗ್ಬೋದು. ಬಟ್ ಆದರೆ ಬೇಡ. ಯಾಕೆ ಗೊತ್ತಾ, ಇವಾಗ ಈ ವಯಸ್ಸಿದೆ, ಇದನ್ನ ಎಂಜಾಯ್ ಮಾಡೋಣ, ಆಮೇಲೆ ಮಿಕ್ಕಿದ್ದು ನೋಡ್ಕೊಳ್ಳೋಣ. ಏನಂತೀರಾ? ನೋಡಿ, ಪುಟಾಣಿ ರೂಮಲ್ಲಿ ಇಲ್ಲಿ ನಾನು ಉಳ್ಕೊಬೇಕು. ಸೊ ಬೇರೆ ರೂಮ್ಗಳೆಲ್ಲ ನೋಡಿ ಆ ಥರ ಇದೆ. ಸೊ ನಂದು ನಂಬರ್ 21. ಓಕೆನಾ? ಇಷ್ಟು ಹೇಳ್ತಾ ಇವತ್ತು ಇಷ್ಟೇ. ನಾನು ಆರಾಮ ಪಾಚ್ಕೋತೀನಿ. ನಾಳೆ ಸಿಗ್ತೀನಿ. ನಾಳೆ ಇಲ್ಲಿಂದ ಹಿರೋಶಿಮಾವರೆಗೂ ಹೋಗ್ತೀವಿ. ಅದಿನ ಸಕ್ಕತ್ತಾಗಿರುತ್ತೆ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್. ಓಕೆ, ಸೊ ನೋಡಿ, ಇಲ್ಲೇ ನಾವು ಮಾಡಿದ್ದಂಥ ಹಾಸ್ಟ್ಲಲ್ಲೇ ಇದಿದೆ, ವಾಷಿಂಗ್ ಮಿಷಿನ್ ಇದೆ. ಸೊ ಈಗ ಹೆಂಗಪ್ಪ ಇದು ಸಿಸ್ಟಮ್ ಅಂತಂದರೆ ನೋಡಿ, ಇಲ್ಲಿಗೆ 300 ಕಾಯಿನ್ ಹಾಕಬೇಕು. 300 ರೂಪಾಯಿಗೆ ಹಾಕಿದ್ರೆ ಬರುತ್ತೆ. ಸೊ ನಮ್ಮ ದುಡ್ಡಲ್ಲಿ ಎಷ್ಟು? 150, 6×3 18, 180 ರೂಪಾಯಿ. ಸೊ ಇಷ್ಟು ಬಟ್ಟೆ ನಾನು ಹಾಕ್ತೀನಿ ಅಂತಂದರೆ 180 ರೂಪಾಯಿ ಖರ್ಚು ಮಾಡಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಸೊ ಈಗ ನೋಡಿ, ಬಟ್ಟೆ ಹಾಕಿದೆ ಅಲ್ವಾ, ಹಾಕಾದ್ಮೇಲೆ ಇಲ್ಲಿ ಡಿಟರ್ಜೆಂಟ್ ಇದೆ. ಓಕೆ, ಸೊ ಡಿಟರ್ಜೆಂಟ್ ಹಾಕೋಣ. ಎಲ್ಲ ಹಾಕಬೇಕು ಡಿಟರ್ಜೆಂಟು? ಹಾಗೆ ಡೈರೆಕ್ಟಾಗಿ ಹಾಕೋಣ. ಓಕೆ, ಸೊ 2 ಡಿಟರ್ಜೆಂಟ್ ಹಾಕಿದ್ದೀನಿ. ಅಂದರೆ ನಿಮಗೆ ಹೆಂಗಿರುತ್ತೆ ಸಿಚುವೇಶನು ಅಂತ ತಿಳಿಸೋಕ್ಕೋಸ್ಕರ ಇದು ವಿಡಿಯೋ. ಓಕೆ, ಸೊ ಇವಾಗ ಏನು ಹೇಳ್ತಿದ್ದಾರೆ ಅಂತಂದರೆ, ಇವರು ನಮ್ಮ ಹತ್ರ ಡ್ರೈಯರ್ ಇಲ್ಲ, ಅಂದರೆ ಡ್ರೈ ಒಂದು ಆಗಲ್ಲ, ಬಟ್ ಬಟ್ಟೆ ವಾಶ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇದಕ್ಕೆ ಮಾತ್ರ ಹಿಂಗೆ ಸ್ಟಿಕ್ಕರ್ ಹಾಕ್ಬಿಟ್ಟು ಇದನ್ನು ಓಪನ್ ಬಿಟ್ಟಿದ್ದಾರೆ. ಕರೆಕ್ಟಾ? ಸೊ ಈಗ ನಾವೇನು ಮಾಡ್ಬೇಕು, ಇಲ್ಲಿ ಕಾಯಿನ್ ಹಾಕ್ಬೇಕೀಗ. 1, 2, 3. ಹಾಂ, ಆನೆ ಆಗಲಿಲ್ವಲ್ಲ? ಆನ್ ಆಯಿತು. ಎಸ್, ಸ್ಟಾರ್ಟ್ ಆಗ್ತಿದೆ. ಸೊ ಒಂದೇನು ಅಂತಂದರೆ ಡ್ರೈ ಮಾಡಿಕೊಡಲ್ಲ ಬಿಟ್ಟರೆ
ನೀಟಾಗಿ ಬಟ್ಟೆ ಅಂತೂ ವಾಶ್ ಆಗೋಗುತ್ತೆ. ಸೊ 30 ನಿಮಿಷ ತೋರ್ತಾ ಇದೆ. ಸೊ ಅದ್ರ ಪಾಡ್ಗೆ ಅದು ವಾಶ್ ಆಗಲಿ. ಯಾಕೆಂತಂದರೆ ನಾವು ಈ ಥರ ಹೊರಗಡೆಗೆ ಬಂದಿದ್ದಾಗ ಆ ಬಟ್ಟೆದೆಲ್ಲ ಟೆನ್ಷನ್ ತಲೆಗೆ ಹಾಕೋಕ್ಕಾಗಲ್ಲ. ಸೊ ಅದ್ರ ಪಾಡ್ಗೆ ಅದು ಪೀಸಾಗಿರ್ಬೇಕು. ಆಮೇಲೆ ಬಟ್ಟೆ ಚೆನ್ನಾಗಿಲ್ಲ ಅಂತಂದ್ರೂ ಇದಾಗ್ಬಿಡುತ್ತೆ. ಸೊ ಹೊರಗಡೆ ಹಾಕಿದ್ರೆ ಅಲ್ಲೂ ಆಲ್ಮೋಸ್ಟ್ ಇಷ್ಟೇ ಆಗ್ತಿತ್ತು. ಮೇ ಬಿ ಇನ್ನೊಂದು 100-200 ಜಾಸ್ತಿ ಆಗ್ತಿತ್ತೇನೋ, ಇನ್ನು ಸ್ವಲ್ಪ ಕಡಿಮೆ ಆಗ್ತಿದೆ ಅಷ್ಟೇ. ಹಾಸ್ಟ್ಲಲ್ಲೇ ಇದೆಯಲ್ಲ ಹಾಗಾಗಿ ನೋಡಿ. ಸೊ ಇವಾಗ ಪಬ್ಲಿಕ್ಕಲ್ಲಿ ಒಂದು ಡ್ರೈಯರ್ ಮಿಷಿನಿಗೆ ಬಂದಿದ್ದೀನಿ. ಸೊ ಇವಾಗ ಇವ್ರು ಹೇಳ್ತಾ ಇದ್ದಾರೆ ಅಂತಂದರೆ 1 ಹಾಕ್ಲಾ 2 ಹಾಕ್ಲಾ, 1 or 2? 2. ಓಕೆ Okay. ಓಕೆ Okay. Sakini. ಫಸ್ಟ್ ಓಕೆ ಓಕೆ 買ってますね。はい。 ನೋಡ್ರಿ ಏನೇನೆಲ್ಲ ಇದೆ ಜಪಾನಲ್ಲಿ. ಜಪಾನಲ್ಲಿ ಇಷ್ಟದೆಲ್ಲ ಇದೆ. ಬಟ್ಟೆಯನ್ನು ಕೂಡ ಒಣಗಿಸ್ಕೊಡುತ್ತೆ. ಏನೋ ಅಷ್ಟು ಟೈಮ್ ವೇಸ್ಟ್ ಮಾಡಲ್ಲ. ಓಕೆ. ಓ ಅವರು ಬಟ್ಟೆ ವಾಶ್ ಮಾಡ್ಕೊಳ್ಳೋಕ್ಕೆ ಬಂದಿರೋದಪ್ಪ. ನಾನು ಇಲ್ಲೇ ಕೆಲಸ ಮಾಡೋದು ಅಂತಲೇ. ಓಕೆ Okay. ಕ್ಲೋಸ್. Now, okay. 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 もうあと100円から 20 minutes. 20 minutes. Okay. Okay. Yes, I got it now. ಸೊ ನನಗೆ 10 ನಿಮಿಷ ಬೇಕು ಅಂತಂದರೆ 100 ರೂಪಾಯಿ. ಇನ್ನು 10 ನಿಮಿಷ ಬೇಕು ಅಂತಂದರೆ 20 ರೂಪಾಯಿ. ಸೊ 200 ರೂಪಾಯಿ. ಸೊ 20 ನಿಮಿಷಕ್ಕೆ. ಸೊ ಆವಾಗ ಏನಾಗುತ್ತೆ, ಇನ್ನೂ ಚೆನ್ನಾಗಿ ಡ್ರೈ ಆಗುತ್ತೆ ಅಂತ ಅವ್ರು ಹೇಳ್ತಾ ಇರೋದು. ಆದ್ರೂ 60-60 120 ರೂಪಾಯಿ. ಒಳ್ಳೆ ವೆಜ್ಜಲ್ಲಿ ಯಾ ಥ್ಯಾಂಕ್ ಯು. 一回10分回して出して触ってみて。ちょっとあれだなと思ったら ಇನ್ನೊಂದ್ಸಲ ಹಾಕ್ತೀನಿ.もう一回。ಎಸ್ ಥ್ಯಾಂಕ್ ಯು ಸೊ ಮಚ್. ಅರಿಗತ್ತೋ ಗಸೈಮ. ಅಂದರೆ ಈ 10 ನಿಮಿಷ ಆದಮೇಲೆ ನೋಡು, ಓಕೆ ಅಂದರೆ ಓಕೆ, ಇಲ್ಲ ಅಂದರೆ ಇನ್ನೊಂದು 100 ರೂಪಾಯಿ ಹಾಕು ಅಷ್ಟೇ ಅಂತಂದು. ಓಕೆ ಸರ್ ಒರಿಚಿವಾ. ನೋಡಿ ಎಲ್ಲ ಜನ ಅದಕ್ಕೆ ಬಟ್ಟೆ ಹಾಕೋಕ್ಕೆ ಬಂದಿರೋದು. ಅಂದರೆ ಟೈಮಾ ಅಥವಾ ಇವ್ರದ್ದು ಅಭ್ಯಾಸನ ಏನು ಅಂತ ಗೊತ್ತಿಲ್ಲ. ಒಟ್ಟಾಗ ಅದು ಮಾಡ್ತಾನೆ ಇರ್ತಾರಪ್ಪ. ಲೆಟ್ಸಿ ನೋಡೋಣ ಅದು ಹೆಂಗೆ ಒಣಗಿರುತ್ತೆ ಅದನ್ನು ನೋಡ್ಕೊಂಡು ಡಿಸೈಡ್ ಮಾಡೋಣ. ಎಸ್ ಒಳ್ಳೆ ಸಾಕಾದಾಗ ಆಗಿದೆ. ಫುಲ್ ಎಲ್ಲ ಬೆಂದೋಗ್ಬಿಟ್ಟೈತೆ ಬಟ್ಟೆ. ನೀಟಾಗಿ ಆಗಿದೆ. ಸಾಕು ನೋಡಿ, 60 ರೂಪಾಯಿ ಕೊಟ್ಟದಕ್ಕೆ ಈ ಕೆಲಸ ಈಸಿಯಾಗಿ ಆಗೋಯ್ತು. ಅಷ್ಟೇ ಜೀವನ.